ಅನಾವರಣ ಸರಣಿಯ ಮುಂದಿನ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ಅತಿಥಿ ಶ್ರೀಯುತ ಎಳಂದೂರ್ ನಾರಾಯಣರಾವ್ ರಂಗನಾಥ್. ಇವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ. ರಂಗನಾಥ್ ಅವರು ಜನಿಸಿದ್ದು ಆಗಸ್ಟ್ 16, 1938. ಇವರ ತಂದೆಯ ಹೆಸರು ಶ್ರೀಯುತ ಎಳಂದೂರ್ ನಾರಾಯಣರಾವ್, ವೃತ್ತಿಯಲ್ಲಿ ವಕೀಲರಾಗಿದ್ದರು. ಹಾಗೂ ಇವರ ತಾಯಿಯ ಹೆಸರು ಇಂದ್ರಮ್ಮ. ರಂಗನಾಥ್ ಅವರ ಸೋದರ ಮಾವ ಶ್ರೀಯುತ ರಾಮರಾವ್ ಅವರಿಂದ ಪ್ರೇರಿತರಾಗಿ 4ನೇ ವಯಸ್ಸಿನಿಂದಲೇ ಸ್ವಾತಂತ್ರ್ಯ ಹೋರಾಟದ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಸತ್ಯಾಗ್ರಹ, ಸ್ವಾತಂತ್ರ್ಯ ದಿನ ಎಲ್ಲವನ್ನ ನೋಡಿದ ಇವರ ಮನಸ್ಸಿನಲ್ಲಿ ದೇಶಭಕ್ತಿ ನಿರಂತರವಾಗಿದೆ. ಆರ್ಎಸ್ಎಸ್ನಲ್ಲಿ ಸತತ 72 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಆರ್ಎಸ್ಎಸ್ನ ಹಿರಿಯ ಸ್ವಯಂ ಸೇವಕರಾಗಿದ್ದಾರೆ. ಬರ್ರಿ ಇವರನ್ನು ಸ್ವಾಗತಿಸಿ ಇವರ ಅನುಭವಗಳನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ, ನೀವು RSS ಸೇರೋಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಭಾಗವಹಿಸುತ್ತಿದ್ರಿ? ನಾನು ಚಿಕ್ಕ ಹುಡುಗ, ನನಗೆ 4 ವರ್ಷ ಆಗಿದ್ದಾಗ ನಮ್ಮ ತಂದೆ ಮೈಸೂರಿನಲ್ಲಿ ಇದ್ರು. ನಮ್ಮ ತಂದೆಯವೇ ಸ್ವಾತಂತ್ರ್ಯ ಹೋರಾಟಗಾರರೇ. ಅವರು ಅಡ್ವೊಕೇಟ್ ಆಗಿದ್ರು. ಮತ್ತೆ ಕೋರ್ಟ್ನಲ್ಲಿ ಒಂದು ಕೇಸ್ನಲ್ಲಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ್ನು ಅಂಥವ್ರು ಯಾವುದೋ ಒಂದು ಕೇಸ್ನಲ್ಲಿ ಇವ್ರ ವಿರುದ್ಧವಾಗಿ ಜಡ್ಜ್ಮೆಂಟ್ ಬಂತು. ಹಾಗಾಗಿ ಈ ಥ್ರೂ ದಿ ಫೈಲ್ಸ್ ಆನ್ ದಿ ಜಡ್ಜ್. ಅವತ್ತಿಂದ ಪ್ರಾಕ್ಟೀಸ್ ಮಾಡೋದು. ಈಗ ಇಂಗ್ಲೀಷ್ ಸರ್ಕಾರದ ಇದರೊಳಗೆ ನಾನು ಪ್ರಾಕ್ಟೀಸ್ ಮಾಡಲ್ಲ ಅಂಥೇಳಿ ಅವತ್ತು ಬಿಟ್ಟು ಬಂದರು. ಅವತ್ತಿಂದ ಅವ್ರು ನಂಜನಗೂಡಿಂದ ಪ್ರಾಕ್ಟೀಸ್ ಮಾಡಲ್ಲ ಅಂತಂದೆ. ಅವರು ಮೈಸೂರು ಸಿಲ್ಕ್ ಫೇಚರ್ಸ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದು ಆಗ್ತಾನೆ. ಹಾಗಾಗಿ ಮೈಸೂರಿನಲ್ಲಿ ಪೋಸ್ಟಿಂಗ್ ಕೊಟ್ಟಿದ್ದು. ಯಾವುದಕ್ಕೆ ಅಂತ ಗೊತ್ತಿಲ್ಲ ನನಗೆ. ನಾವು ಸರಸ್ವತಿಪುರಂನಲ್ಲಿದ್ದೆ ನಮ್ಮ ಮನೆ. ಒಂಟಿಕೊಪ್ಪಲಿಂದ ಬ್ರಿಟಿಷರು ಬರೋರು. ಆ ಟೈಮ್ನಲ್ಲಿ ನಮ್ಮ ಸೋದರ ರಾಮರಾವ್ ಅಂತ, ಅವರು ಎಕ್ಸ್ ಮಿಲಿಟರಿಯಿಂದ ಬಿಟ್ಟು ಆರೋಗ್ಯ ಚೆನ್ನಾಗಿಲ್ಲ ಅಂತ ಇಲ್ಲಿಗೆ ಬಂದಿದ್ದ. ಅವನಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದ. ಅವರು ನನಗೆ ಹೇಳ್ಕೊಡೋದು. ನಾನು 4 ವರ್ಷ ಆವಾಗ ಚಿಕ್ಕ ಹುಡುಗ. ಅವ್ರು ನನಗೆಲ್ಲ ಹೇಳ್ಕೊಡೋದು ಏನಾಗ್ತೀಯ ಅಂತ. ಮತ್ತು ಕೆಲವು ಸ್ಲೋಗನ್ಗಳು ಹೇಳ್ಕೊಡೋದು. ಈಗ ಕೆಂಪು ಕೋತಿಗಳೇ ಭಾರತ ಬಿಟ್ಟು ತೊಲಗಿ ಅಂತ. ಅದು ಇಂಗ್ಲೀಷ್ನವ್ರು ಹೊರಗಡೆ ಹೇಳ್ತಿದ್ದ. ಅದಕ್ಕೆ ನಮ್ಮ ಮನೆ ಸಮಾಜ ಒಂಟಿಕೊಪ್ಪಲ ಕಾರ್ಯಗಳೆಲ್ಲ ಸರ್ಪಂಚ ಕಡೆಗೆ ಹೋಗೋದು. ಆಗ ನಾನು ನಮ್ಮ ಮನೆ ಮುಂದೆ ಕೂತ್ಕೊಂಡು ಪುಟ್ ಕಲ್ಲು ತಗೊಂಡು ಎಸಿತಾ ಇದ್ದೆ ಸ್ಲೋಗನ್ ಹೇಳಿ, ಕೆಂಪು ಕೋತಿಗಳೇ ಭಾರತ ತೊಲಗಿಂತ. ಅದರಿಗೆ ಬಿಟ್ಟು ತಗೋಬಲ್ಲ. ಆದರೆ ನನ್ನ ಭಾವನೆ ಅದು. ಆ ವಯಸ್ಸಿನಲ್ಲಿ ಅಷ್ಟು ನನಗೆ ಅನಿಸ್ತಿತ್ತು. ನಾನು ಅದನ್ನು ಮಾಡ್ತಾಯಿದ್ದೆ. ನಮ್ಮ ತಂದೆ ನಮ್ಮ ಫಾದರ್ ಹೇಳಿದ್ರು, ಅವರಿಗೆ ಅಡ್ವೈಸ್ ಮಾಡಿದ್ರಂತೆ, ಮಗುನ ಹೊರಗಡೆ ಕೂರಿಸ್ಬಿಡಿ, ಹೊರಗಡೆ ಬಿಡಬೇಡಿ ಯಾಕೆ ಅಂತ ಹೇಳಿದ್ರಂತೆ. ಅಂತ ಅಪ್ಪಯ್ಯ ನನಗೆ ಹೇಳಿದ್ದೀಗ ಅಪ್ಪಯ್ಯನಿಗೆ. ಸೊ ಇದು ನಮಗೆ ಅದಾದಮೇಲೆ ನಮ್ಮ ಸೋದರ ಮಾವನಾಗಿ ಕೆಲವು ಹಾಡುಗಳು ಹೇಳ್ಕೊಡ್ತಿದ್ದ. ಅದರಲ್ಲಿ ಒಂದು ಹಾಡೋನು ನನಗೆ ಹೇಳ್ಕೊಡ್ತಿದ್ದು ಅಂತಂದರೆ, ಕಾರ್ಮಿಕ ಕರ್ಷಕ ರಾಜ್ಯ ಸ್ಥಾಪಕ ಜೆಂಡಾ ಅಂತ. ಅಂದರೆ ಲೆಫ್ಟಿಸ್ಟ್ ಐಡಿಯಾ. ಕಾರ್ಮಿಕರು, ಕೃಷಿಕರು ಅವರು ರಾಜ್ಯ ಸ್ಥಾಪನೆ ಮಾಡಬೇಕು ಅವನ ಐಡಿಯಾ, ಕಮ್ಯುನಿಟಿ ಐಡಿಯಾ. ಅದನ್ನ ಆ ಹಾಡು ನಾನು ಜೋರಾಗಿ ಕೊಡ್ತಿದ್ದೆ. ಸ್ವಾತಂತ್ರ್ಯ ಹೋರಾಟ ಹಾಡು ತಿಳ್ಕೊಂಡ್ಬಿಟ್ಟಿರೋದ. ಈಗ ಕೃಷಿಕರು ಅವ್ರನ್ನ ಸೇರಿಸಿ ಅವ್ರು ರಾಜ್ಯ ಮಾಡಬೇಕು ಅಂತ ಸೋಲ್ಭವನ ಇದ್ರೆ ಇನ್ಫ್ಲೂಯೆನ್ಸ್ ನನ್ನ ಬಂತು. ಆಗ ಇದರಲ್ಲಿ ಭಾಗವಹಿಸಿದೆ. ಅದಾದ ನಂತರ ನಾವು ಅಲ್ಲಿಂದ ಮುಂದೆ ಬೇರೆ ಕಡೆ ಹೋದ್ವಿ. ನಮ್ಮ ಅಕ್ಕನ ಮದುವೆಗೆ ಎಲ್ಲ ಆಯಿತು. ಅಲ್ಲೇ ಮೈಸೂರಲ್ಲಿದೆ, ನಮ್ಮ ಮನೆ ಹತ್ತಿರದಲ್ಲಿದೆ. ಅದೆಲ್ಲ ನನಗೆ ಜ್ಞಾಪ ಇದೆ. ಆ ಟೈಮ್ನಲ್ಲಿ, ಮದುವೆ ಟೈಮ್ನಲ್ಲಿ ನಮ್ಮ ಪ್ರೇಮಾಕಾರ ಅಂತ ಚಿಕ್ಕ ಹುಡುಗಿ, ಅವಳಿಗೆ ಏನೋ ಒಂದು ಸರಾಡಾಣ ತರಕ್ಕೆ ಅಂತ ಹೋಗಿದ್ದ. ಪೊಲೀಸ್ನವರು ಅವನ್ನ ಅಲ್ಲೇ ಅರೆಸ್ಟ್ ಮಾಡಿ, ಇವಾಗ ಅರೆಸ್ಟೆಡ್ ಬರಲ್ಲ ಮದುವೆಗೆ ಹೋದು. ದಟ್ ಆಲ್ಸೋ ಐ ರಿಮೆಂಬರ್. ಆಫ್ಟರ್ ದಟ್ ನಾವು ಮೈಸೂರಿಂದ ಬೇರೆ ಕಡೆ ಎಲ್ಲ ಹೋದ್ವಿ. ಬರೀ ಟಿ ನರಸೀಪುರ ಹೆಡ್ ಕ್ವಾರ್ಟರ್ ಇತ್ತು ಕಂಪನಿದು. ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರು. ಅಲ್ಲಿಂದ ನಾವು ಆ ಟೈಮ್ನಲ್ಲೂ ನಮಗೆ ಅವಾಗೆಲ್ಲ ಚಿಕ್ಕ ಹುಡುಗ. ಅವಾಗಿದ್ದು ನನಗೆ ಮಾವನ ಸತ್ತೋಗ್ಬಿಟ್ಟ. TB ಆಗಿ ಕ್ಷಯ ಆಗಿ ಸತ್ತೋಗ್ಬಿಟ್ರು. ಅದಾದಮೇಲೆ ಸಂಪರ್ಕ ಯಾರೂ ಇರಲಿಲ್ಲ. ನನಗೂ ಯಾರು ಸಂಪರ್ಕ ಇಲ್ಲ. ನಾನು ಮನೆಯೊಳಗೆ ಆರಾಮಾಗಿದ್ದೆ, ಹೊಡ್ಕೊಂಡಿದ್ದೆ. ತಿರ್ಗಾ ನಮ್ಮ ತಂದೆಗೆ ಶಿಡ್ಲಘಟ್ಟಕ್ಕೆ ವರ್ಗ ಆಯಿತು. ದಟ್ ಈಸ್ 47ನಲ್ಲಿ 46ನಲ್ಲಿ ಶಿಡ್ಲಘಟ್ಟಕ್ಕೆ ವರ್ಗ ಆಯಿತು. ಆ ಶಿಡ್ಲಘಟ್ಟಕ್ಕೆ ವರ್ಗ ಆದಾಗ ನಾನು ಸ್ಕೂಲ್ ಹೋಗ್ತಾ ಇರಲಿಲ್ಲ. ನೇರವಾಗಿ ನನ್ನ 1ನೇ ಕ್ಲಾಸ್ಗೆ ಸೇರಿದೆ ನಮ್ಮಪ್ಪ. ನನಗೆ ಪ್ರೈಮರಿ 4 ವರ್ಷ ಇಲ್ಲವೇ ಇಲ್ಲ. ಸೀದಾ ಇವಾಗ ಅಡ್ಮಿಟೆಡ್ ಟು 1ನೇ ಕ್ಲಾಸ್. ಆ 1ನೇ ಕ್ಲಾಸ್ಗೆ ಶಿಡ್ಲಘಟ್ಟ ಒಂದು ದೊಡ್ಡ ಸ್ಕೂಲ್ ಇತ್ತು. ಅಲ್ಲಿ ಒಂದು ಕಾಂಪೌಂಡ್ ಒಳಗಡೆ ಸ್ಕೂಲ್. ಆ ಸ್ಕೂಲ್ ಹತ್ರ ಒಂದು ದೊಡ್ಡ ಕಲ್ಲು ಬಂಡೆ ಇತ್ತು. ಅಲ್ಲಿ ಎಲ್ಲ ನಾವೆಲ್ಲ ಆಟ ಕಲ್ಲು ಬಂಡೆ ಹತ್ಕೊಂಡು ಎಲ್ಲ ಮಾಡ್ತಿದ್ವಿ.
ಆ ಸ್ಕೂಲ್ಗೆ ಏನಾಗುತ್ತೆ ಹೋದ ತಕ್ಷಣ ಪ್ರಾರ್ಥನೆ ಆಗೋದಿಲ್ಲ, ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆ ಮುಗಿದ ತಕ್ಷಣ ನಾನು ಓಡೋಗ್ತಾ ಇದ್ದೆ. ನನ್ನ ಜೊತೆಗೆ ಇನ್ನೊಂದು 4-5 ಜನ ಓಡ್ ಬರ್ತಿದ್ರು. ಒಬ್ಬ ಕುಂಟ ಪ್ರೊಬ್ಬನ ಹೆಸರು ಮುನಿಯಪ್ಪ ಅಂತ ಇರಬೇಕು. ಆ ಮುನಿಯಪ್ಪ ಅಲ್ಲಿ ಕಾಯ್ಕೊಂಡು ಕೂತಿರೋ ಒಂದು ಸೈಕಲ್ ತಟ್ಟೆ, ಅವ್ರು ಕಾಂಗ್ರೆಸ್ ಟೋಪಿ ಹಾಕ್ಕೊಂಡು ಈ ಇದ್ರ ಟ್ಯೂಬ್ ಅಂತಾರಲ್ಲ ಇರೋದು ವೇಸ್ಟ್ ಕೋಟ್, ಒಂದು ವೇಸ್ಟ್ ಕೋಟ್ ಹಾಕೊಂಡು ಪೈಜಾಮ ಹಾಕೊಂಡು ಬರೋನು. ಅವನು ನಮ್ಮನ್ನೆಲ್ಲ ಒಂದು 10-15 ಜನ ಹುಡುಗರು ಕರ್ಕೊಂಡು ಅವನು ಹಿಂಡೋನು. ಅವರಿಂದ ಹೋಗ್ತಾ ಇದ್ದರು. ಕ್ಲಾಸ್ಗೆ ಹೋಗ್ತಾ ಇದ್ರು. ಕ್ಲಾಸ್ ಪ್ರಾರ್ಥನೆ ಆದಮೇಲೆ ಓಟ್ ಪ್ರಾರ್ಥನೆ ಒಳಗಡೆ ಹೋಗ್ತಿದ್ರೆ ನಾವು ಇವು ಹಿಂದೆ ಹೋಗ್ಬೇಕು. ಅಲ್ಲಿಂದ ಪ್ರತಿನಿತ್ಯ ಅವಾಗ ಸತ್ಯಾಗ್ರಹಗಳು ನಡೀತಾ ಇತ್ತು, ಪಿಕೆಟಿಂಗ್ ನಡೀತಾ ಇತ್ತು. ಆ ಪಿಕೆಟಿಂಗ್ದಾಗ ಎಲ್ಲಿತ್ತಪ್ಪ ಅಂತಂದರೆ ನಮ್ಮ ಮನೆ ಹಿಂಭಾಗದಲ್ಲೇ ಇತ್ತು. ನಮ್ಮ ಶಿಡ್ಲಘಟ್ಟದಲ್ಲಿ ರೈಲ್ ಇತ್ತಾಗ, ಒಂದು ಬ್ಯಾಂಗ್ಳೂರ್ ಟು ಉರ್ಗಾವ್ ಕೋಲಾರಕ್ಕೆ ಹೋಗೋದೊಂದು ಸಣ್ಣ ರೈಲ್, ಮೀಟರ್ಗೆ ನ್ಯಾರೋಗೆ 1 ಮೀಟರ್ಗಿಂತ ಕಡಿಮೆ. 3 ಗಂಟೆ ಪ್ರಯಾಣ ಆಗೋದು ಬೆಂಗಳೂರಿಂದ ಶಿಡ್ಲಘಟ್ಟಕ್ಕೆ ಬರೋಕ್ಕೆ ಆ ಟ್ರೈನಲ್ಲಿ. 45-50 ಕಿಲೋಮೀಟರ್ ಅಷ್ಟೇ. ಆ ಟ್ರೈನು ಲೈನ್ ಇತ್ತು, ಅಲ್ಲೊಂದು ಸ್ಟೇಷನ್ ಇತ್ತು. ಆ ರೈಲ್ವೆ ಲೈನ ಆ ಕಡೆ ಈ ಕಡೆಯಿಂದ ಬರ್ತಾ ಎಡಭಾಗಕ್ಕೆ ಬಲಭಾಗಕ್ಕೆ ನಮ್ಮದು ಫ್ಯಾಕ್ಟ್ರಿ ಇತ್ತು. ಕಾಂಪೌಂಡ್ ಅಟ್ಯಾಚ್ಡ್, ಅದೇ ರೈಲ್ವೆ ಲೈನ್ ಕಾಂಪೌಂಡ್ ಒಂದು ಫ್ಯಾಕ್ಟ್ರಿ. ಇತ್ತ ಕಡೆಗೆ ರೈಲ್ವೆನ ದಾಟ್ಕೊಂಡು ಬಂದರೆ ಎಡಗಡೆಗೆ ನಮ್ಮದು ಕಾಲೋನಿ ಇತ್ತು, ಫ್ಯಾಕ್ಟ್ರಿ ಕಾಲೋನಿ. ಸುಮಾರು 50-60 ಮನೆ ಇದೆ. ಒಂದು ಎಲ್ ಶೇಪ್ ಇತ್ತು ಕಾಲೋನಿ. ಒಂದು ಮಧ್ಯೆ ಒಂದು ರಾಮಾಂತರ ಇತ್ತು, ಎಲ್ ಶೇಪ್ ಆಪೋಸಿಟ್. ಸೆಂಟರಲ್ಲಿ ನಮ್ಮ ಮನೆ ಇತ್ತು. ಸಾಮಾನ್ಯವಾಗಿ ನಮ್ಮ ಮನೆ ಒಂದು 2 ವಾಚ್ಮನ್ಗಳು ಇರ್ತಾರೆ. ದೊಡ್ಡ ಸಕ್ರ ಚಿಕ್ಕ ಸಕ್ರ ಅಂತ ಹೆಸರಿಗೆ ಆಗಬೇಕು. ಆ ವಾಚ್ಮನ್ಗಳು ಯಾವಾಗ ನಮ್ಮ ಮನೆ ಕಾವು ಕಾಯ್ಕೊಂಡಿರೋರು. ಸೊ ಆ ಟೈಮಲ್ಲಿ ಸತ್ಯಾಗ್ರಹ ನಡೀತಾಗ ಪಿಕೆಟಿಂಗ್ ನಡೀತಲ್ಲ, ಈ ಕುಂಟೆ ಜೊತೆ ನಾವೆಲ್ಲ ಪಿಕೆಟಿಂಗ್ ನಡೆಯೋದಾಗಿ ಹೋಗ್ತೇವೆ. ಅಂದರೆ ವೆರಿ ನಿಯರ್ ಟು ಮೈ ಹೌಸ್. ನಮ್ಮ ಮನೆ ಹಿಂಭಾಗದಲ್ಲಿ ಒಂದು ಕಾಲುವೆ ಇದ್ದಂಗೆ ಇತ್ತು, ಒಂದು ಹಳ್ಳ ದಾಟಿ ಆ ತಗೊಂಡು ಹೋದರೆ ಪೊಲೀಸ್ ಸ್ಟೇಷನ್, ತಾಲೂಕು ಆಫೀಸು. ಸೊ ನಾವು ಜೊತೆಗೆ ಅಲ್ಲಿ ಬಂದು ಅಲ್ಲಿಂದ ಆಫೀಸು ಮುಗಿದ ತಕ್ಷಣ ಮನೆಗೆ ಬಂದ್ಬಿಡ್ತಾ ಇದ್ವಿ. ಪಿಕೆಟಿಂಗ್ ಹೋಗ್ತಾ ಇದ್ವಿ. ಆ ಪಿಕೆಟಿಂಗ್ ಹೋಗೋದು ಇವತ್ತೇ ಹೋಗೋಣ. ಅಲ್ಲಿ ನನಗೆ ನಮ್ಮ ಪ್ರೇಮಾಕಾರ ಅಂತ ಹೇಳಿದ ಅಮ್ಮು, ಅವಳು ಮತ್ತು ಅವು ತಹಶೀಲ್ದಾರರು 2 ಹೆಣ್ಮಕ್ಳಿದ್ರು. ಅವ್ರ ಮನೆಗೆ ಹಾಗಾಗಿ ಹೋಗ್ತಾ ಇದ್ರು. ಅವ್ರದ್ದೇ ಅವರು ಎಂಬುದೊಂದು ಜಾಗ. ಅಲ್ಲಿ ಅವರು ಕೆಲವು ಚೀಟಿಗಳೆಲ್ಲ ಬರೆದು ಗುಬ್ಬಚ್ಚಿ ಹಿಡಿದು ಕೊಡೋರು. ಆ ಚೀಟಿಯನ್ನು ಅಂದರೆ ಕಾಲುಗಂಟ್ರಿ ಸ್ಲೋಗನ್ ಏನಪ್ಪ ಅಂದರೆ ಅವಾಗ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಬ್ರಿಟಿಷರಿಗೆ ಧಿಕ್ಕಾರ, ಏನೋ ಥರ ಬರೀತದೆ ಸರ್ಕಾರ ವಿರುದ್ಧವಾಗಿ ಸ್ಲೋಗನ್ಗಳು. ಅದನ್ನು ಚಿಕ್ಕ ಚೀಟಿಗಳು ಬರೆದು ಗುಬ್ಬಚ್ಚಿ ಕಾಲಕ್ಕೆ ಕಟ್ಟಿಬಿಟ್ಟು ಅದು ನನ್ನ ಕೈ ಕೊಡೋದು. ನಾನು ಚಟಿ ಜೋಬ್ನಲ್ಲಿ ಗುಬ್ಬಚ್ಚಿ ಇಟ್ಕೊಂಡು ನಿಧಾನ 2 ಜೋಬ್ನ ಇಟ್ಕೊಂಡು ಆ ಪಿಕೆಟಿಂಗ್ ಆಗೈತೆ ಕೂತ್ಕೊಂಡು ಮೇಲೆ ಬಿಟ್ಬಿಡ್ತಿದ್ದೆ. ಅದು ಹಾರಿದ್ರೆ ಕುಂಟದು ಪೂರ ಹಾರಕ್ಕಾಗ್ತದೆ ಕಾಲು ಬಿಟ್ಟ ಮೇಲೆ. ಅಲ್ಲಲ್ಲೇ ಕುಪ್ಪಿಸ್ಕೊಂಡೋಡು. ಪೊಲೀಸರು ನೋಡಿ ಯಾರಿಗೇನು ಗೊತ್ತಾಗ್ತದೆ, ಯಾರು ಮಾಡ್ತಾರೆ ಅಂತ ಸುಮಾರು ದಿವಸ ಮಾಡ್ತಾ ಇದ್ದೆ. ಅನೇಕ ಸಲ ನಾವು ಅಲ್ಲಿಂದ ಮುಂದೆ ನಾವು ಹೊರಗಡೆ ಹೋಗಿ ಅಲ್ಲೊಂದು ಹೆಂಡದ ಗಡಿ ಇತ್ತು. ಅವಾಗ ಅದೇನೋ ಗಾಂಧಿ ಕರೆ ಕೊಡೋದಂತೆ ಹೆಂಡ ಪಡಿಬೋದು ಅಂತ. ಆ ಹೆಂಡದ ಗಡಿಗೆ ನುಗ್ಗದು ಅಲ್ಲಿ ಹೊಡಿಬೇಕು ಅಂತ. ಅದನ್ನು ನಾವು ಬರ್ತಿದ್ದಾಗ ಹೆಂಡದ ಗಡಿ ಖಾಲಿ ಆಗಿರೋದು. ಒಂದ್ಸಲ ರಿಮೆಂಬರ್, ಅಲ್ಲಿ ಒಳಗಡೆ ಹೋದ್ವಿ, ಏನೂ ಇಲ್ಲ. ಒಂದು ದೊಡ್ಡದು ಮರದ ಟೀಪಾಯಿ ಥರ ಒಂದು ತೊಟ್ಟಿ ಥರದ ಮರದಿತ್ತು. ಅದರಲ್ಲಿ ಹೆಂಡ ಮಾಡ್ತಿದ್ದು ಅಂತ ಕಾಣುತ್ತೆ. ಮತ್ತು ಅನೇಕ ಬಾಟ್ಲುಗಳೆಲ್ಲ ಬಿದ್ದಿರೋದಲ್ಲಿ ಅದು ಸಾರಾಯಿ ಬಾಟ್ಲು ಇರಬೇಕು ಅಂತ ಈಗ ನನ್ನ ಪಿಡಗಂತದ್ದು. ಅಲ್ಲಿ ಕೋಳಿ ಮೊಟ್ಟೆ ಗಿಳಿ ಮೊಟ್ಟೆ ಹೊಡೆದಿದ್ದು, ಮೊಟ್ಟೆ ಚೂರುಗಳೆಲ್ಲ ಬಿದ್ದಿರೋದು. ನಮ್ಗೆ ಏನೋ ಕಲ್ಪನೆ. ಹಾಗೆ ಅಲ್ಲಿಂದ ವಾಪಸ್ಸಿಗೆ ಅವರು ಆತ ಕಡೆ ಹೋದರು, ನಾನು ನಮ್ಮ ಮನೆಗೆ ಬರ್ತಾಯಿದ್ದೆ. ಸೊ ಇದು ನಡೀತಾ ಇತ್ತು. ಒಂದು ಸಹ ಏನಾಯಿತು ಅಂತಂದರೆ ಸತ್ಯಾಗ್ರಹ ನಡೀತಾಗ ಈ ಕುಂಟ ಇವನು ನಮ್ಮ ಗುಂಪಲ್ಲಿ ಬಂದ. ಇವತ್ತು ದಿವಸ ಬರೋದು ಅಲ್ಲಿ ಒಂದು ಸ್ವಲ್ಪ ತಿದ್ದು ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಹೋಗೋದು ಮಂದಿಗೆ ಆತ ಕರ್ಕೊಂಡು ಬಂದು. ಅವತ್ತೇನಾಯಿತು, SP ಬಂದಿರುತ್ತೆ ನನಗೆ, ಸೂಪರ್ಡೆಂಟ್ ಆಫ್ ಪೊಲೀಸ್. ಹಾಗೆಲ್ಲ ಒಂಥರ ಹ್ಯಾಟ್ ಹಾಕೊಳ್ಳೋದು. ಆ ಹ್ಯಾಟನ್ನು ತೆಗೆದು ಹಾರಿಸ್ಬಿಟ್ಟು ಅಲ್ಲಿ ಗಾಂಧಿ ಟೊಪ್ಪಿ ಹಾಕ್ಬಿಡ್ತು ಅಂತ ಹೇಳ್ಬಿಟ್ಟು ತಟ್ಟ ಲಾಠಿ ಚಾರ್ಜ್ ಕೊಟ್ಟರು. ಆ ಲಾಠಿ ಚಾರ್ಜ್ ಹತ್ರ ಎಲ್ಲ ಓಡಿದ್ರು. ಮನೆಗೆ ಲಾಠಿ ಚಾರ್ಜ್ ಕೊಟ್ಟ ಮೇಲೆ ಓಡ್ತಾಳು. ಎಲ್ಲರೂ ರೈಲ್ವೆ ಈ ಕಡೆ ಹೋದ್ರು. 100 ಮೀಟರ್ಸ್, 100 ಮೀಟರ್ ಹೋದ್ರು ರೈಲು. ಆ ನಿಂತಿ ಜಾಗದಿಂದ ಸಾಲಾಗಿ ನಿಂತಿದ್ರು. ಲಾಠಿ ಚಾರ್ಜ್ ಮಾಡಿದ್ಮೇಲೆ ಹೋಗಿತ್ತು. ಆ ಲಾಠಿ ಚಾರ್ಜ್ ಆಗುವಾಗ ಇವರಿಗೆ ಚೆನ್ನಾಗಿ ಇಟ್ಟು ನಮ್ಮ ಮನೆಯಪ್ಪನಿಗೆ ಬಿತ್ತು. ನಾನು ಚೆನ್ನಾಗಿ ನೆನಪಿದೆ. ಅವ್ರು ಹಿಂತಿರುಗಿ ಓಡ್ ಹೋಗಲೇ ಇಲ್ಲ. ಅವನು ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಹೋಗ್ತಾ ಇದೆ. ಮುಗ್ದೆಲ್ಲ ರಕ್ತ ಸುರಿತಾ ಇದೆ. ಚೆನ್ನಾಗಿ ಹೊಡೆದ್ರು ತಲೆಗೆ, ರಕ್ತ ಸುರಿತಾ ಇದೆ. ಮನೆಗೆ ನಾವು ಹುಡುಗರು ಎಳ್ಕೊಂಡದ್ದು ನಮ್ಮ ವಾಪಸ್.
ಆಮೇಲೆ ನಾವು ನಮ್ಮ ಅಪ್ಪಯ್ಯನೇ ನನಗೆ ನಮ್ಮ ವಾಚ್ಮನ್ ಕಳಿಸಿ ಮನೆಗೆ ಕರ್ಕೊಂಡು ಪ್ರಾಬಲಿ ಅವ್ರಿಗೆ ಏನಾದ್ರು ಜಾಸ್ತಿ ಅಂದರೆ ಗೋಲಿ ಬರಾಗುತ್ತೆ ಐಡಿಯಾ ಆಯಿತು ಅಂತ ಕಾಣುತ್ತೆ. ಯಾಕಂದರೆ ನಮ್ಮ ಅಪ್ಪಯ್ಯನ ಫ್ರೆಂಡ್ SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ನಾಗರಾಜರಾವ್ ಅಂತ ಅಪ್ಪಯ್ಯನ ಕ್ಲಾಸ್ಮೇಟ್ ಅಂತವರು. ಅವ್ರಿಗೆ ಅಪ್ಪಯ್ಯಂಗೆ ಹೇಳಿದ್ರು. ಅಪ್ಪಯ್ಯ ಅಂತ ಫ್ಯಾಕ್ಟ್ರಿ ಒಳಗೆ ಒಂದು ವ್ಯಾನ್ ಇತ್ತು, ಒಂದು ಗೂಡಿಗೆ ತುಂಬ ಲಾರಿ ಥರ. ಅದರಲ್ಲಿ 2 ಬೆಡ್ ರೆಡಿ ಮಾಡಿದಂತೆ. 2 ಬೆಡ್ ರೆಡಿ ಮಾಡಿ ಅಪ್ಪ ಹೇಳಿದ ನನಗೆ 2 ಬೆಡ್ ಇಡ ಲಾಠಿ ಚಾರ್ಜ್ ಯಾವ ಬೇಕಾಗ್ಬೋದು ಗೋಲಿ ಮಾರಾಗ್ಬೋದು ಅಂತ. ಅವತ್ತು ಅನ್ಫಾರ್ಚುನೇಟ್ಲಿ ಲಾಠಿ ಚಾರ್ಜ್ ಆಯಿತು, ಎಲ್ಲ ಓಡಿದ್ರು, ನಮ್ಮನ್ನು ಮನೆಗೆ ಹೇಳ್ಕೊಂಡು ಹೋಗ್ಬಿಟ್ರು. ಗೋಲಿ ಬಾರ್ ಮಾಡಿದ್ರು. ಏನಾಯ್ತಂದರೆ ಐ ರಿಮೆಂಬರ್ ಆ ರೈಲ್ವೆ ಲೈನ್ ಕಲ್ಲಿರುತ್ತಲ್ಲ, ಆ ಕಲ್ಲು ತಗೊಂಡು ಪೊಲೀಸರ ಮೇಲೆ ಬೀಳ್ತಾ ಇದ್ರು ಎಲ್ಲರೂ. ಆ ಕಾಂಟ್ರಾಕ್ಟ್ ಮುಗಿದಾಗ ಅಲ್ಲಿ ಜಾಡಿಗಳಲ್ಲಿ ಅಂದರೆ ನಮ್ಮ ಜಾಡಿ ಇರುತ್ತಲ್ಲ ಒಪ್ಪಿಗಾಗಿ ಅಥವಾ ದೊಡ್ಡ ದೊಡ್ಡ ಜಾಡಿಗಳಲ್ಲಿ ಸಾರಾಯಿ ತುಂಬಿರೋದು. ಆ ಜಾಡಿನ ಅನಾಮತ್ತು ಸಾರಾಯಿನ ಕೆಳಗಡೆ ಸುರಿತಾರೆ. ಪ್ರಾಬಲಿ ಒಂದೇ ಮಾಡಿ ಅದು ಒಂದು 15 ಅಡಿ ಇರಬೇಕಟ್ಟೆ ಹತ್ರ. ಅದನ್ನು ಬಚ್ಚಲಿತ್ತು ಕೆಳಗಡೆ, ಬಚ್ಚಲು ಸುರಿ ಅವರು. ಅದು ಸುರಿದ್ರೆ ಅದು ಬಿಡ್ತು, ತುಂಬ ಉಚ್ಚ ಪಡೀತು. ಒಂದು 45 ಜಾರಿ ತುಂಬ ಕಾಣುತ್ತೆ ಸುರಿದು. ಅಲ್ಲಿ ಬಚ್ಚಲು ಹರ್ಕೊಂಡು ಹೋಗೋದು. ಅನೇಕರು ಅದನ್ನು ತೊಗೊಂಡು ಕುಡಿಯೋರು. ಅದಕ್ಕೆ ಯಾರೋ ಸತ್ಯಾಗಿರಬೇಕಲ್ಲೂ ಅದಕ್ಕೆ ಕಡ್ಡಿಗಿರಿ ಬೆಂಕಿ ಹಚ್ಬಿಟ್ರು. ಐ ರಿಮೆಂಬರ್ ದಟ್ ಸ್ಟಿಲ್. ಎಷ್ಟೆತ್ತಕ್ಕೆ ಬೆಂಕಿ ಒಂಥರ ಬ್ಲೂ ಕಲರ್ ಬೆಂಕಿ ಹತ್ಕೊಂಡು ಉದ್ದಕ್ಕೆ ಹೋಗ್ತಾ ಇದ್ರು. ಅದಾದಮೇಲೆ ಸ್ವಲ್ಪ ಹೊತ್ತು 1-2 ಸಲ ತಡಗಾಯಿತು. ತಿರ್ಗಾ ಸತ್ಯಾಗ್ರಹ ಶುರುವಾಯಿತು. ಈ ಸಲ ಹೆಂಗಿತ್ತಪ್ಪ ಅಂದರೆ ಒಂದೊಂದು ಹಳ್ಳಿಯಿಂದ ಒಂದು ಗುಂಪಲ್ಲಿ ಜನ ಬರೋದು. ಅದಕ್ಕೆ ಒಂದೊಂದು ಗಾಡಿ ಒಳಗಡೆ ಅನ್ನ ತೊಗೊಂಬರೋದು. ಅನ್ನ ಅದು ತಿನ್ನೋಕ್ಕೆ ಅದಕ್ಕೆ ಅನ್ನ ರಿಮೆಂಬರ್ ಅನ್ನಗಳು ತೊಗೊಂಡು ಗಾಡಿ ತೊಗೊಂಡ್ಬರೋದು. ಆ ರೈಲ್ವೆ ಕ್ಲಾಸಿಗೆ ಹತ್ತಿರ ಬಂದಾಗ ನಾನು ಹೋಗಿ ಸೇರ್ಕೊತಾ ಇದ್ದೆ ಜೊತೆಗೆ. ಚಿಕ್ಕಮ್ಮ ನನಗೆ ಕ್ಲೀನಾಗಿ ಕ್ರಾಫಿ ಪಾಕಿ ಸೇರ್ಕೆ ಇನ್ಸರ್ಟ್ ಎಲ್ಲ ಮಾಡೋರು. ಅದು ಹಾಕ್ಕೊಂಡು ಅವ್ರು ನಿಂತ್ಕೊತಿದ್ದಾರೆ. ಅವ್ರ ಮುಂದೆ ಚಿಕ್ಕ ಹುಡುಗ ಅವ್ರು ನಿಂತವರು ನನಗೆ ಓಡಿಸ್ಬಿಟ್ಟು ಹೇಳ್ಕೊಟ್ಟು ಹೇಳ್ಬಿಡು ಇದು ಡೈರೆಕ್ಟ್ ಅನ್ನೋರು. ನನಗೊಂದು 5-6 ಸಹ ಆ ಥರ ಆಯ್ತು. ಆಮೇಲೆ ಒಂದು ವರ್ಷ ಗಲಾಟೆ ಮಾಡಿ ಮನೆಯಲ್ಲಿ ಉಪವಾಸ ಮಾಡ್ತೀನಿ ಅಂತ ಮಾಡಿದ್ಮೇಲೆ ಅಪ್ಪಯ್ಯ ನಾಗರಾಜರವ್ರಿಗೆ ಹೇಳಿ ಇವನ್ನ ಅರೆಸ್ಟ್ ಅಂತ ಹೇಳಿ ಪಡೆದು ಬಂದರು. ಅವ್ರಿಗೆ ನಾನು ಅರೆಸ್ಟ್ ಅಂದರು. ಖುಷಿ ಆಯಿತು. ಹೋಗಿದ್ದೆ ಸಾಯಂಕಾಲ 5:30, 6 ಗಂಟೆ 7 ಗಂಟೆ ಕಟ್ಟಾಗ್ತಾ ಇದ್ದೆ ನಮ್ಮ ಮನೆಗೆ ಕರ್ಕೊಂಡು ಹೋಗೋರು. ನಮ್ಮ ವಾಚ್ಮನ್ಗಳು ಬಂದು ಬೇರೆ ಬಂದು ಸೀತಾರಾಮ ಅಂತ ಇನ್ನೊಬ್ಬರಿಂದ ನಮ್ಮ ಮನೆಯೊಳಗೆ ಕೆಲಸ ಮಾಡೋದು. ಅವನು ಅಷ್ಟೇ, ಅವನು ಯಾರಾದ್ರು ಬರೋರು ಸಂಜೆ. ಮಧ್ಯ ನಮ್ಮ ಪ್ರಭಾನೂ ಬರ್ತಾ ಇದ್ದಾರೆ. ರಿಮೆಂಬರ್ ಒಂದು 2-3 ಪ್ರಭಾ ದೇವ್ರ ರೋಡ್ ಬರೋದು. ಇದು ವೆರಿ ನಿಯರ್ ಟು ಅಸ್. ಅದೊಂದು 100-150 ಅಡಿ ಇರ್ಬೋದು ನಮ್ಮ ಮನೆಗೂ ಆ ಸತ್ಯಾಗ್ರಹ ಜಾಗ ಇತ್ತು. ಮತ್ತು ನಾನು ಸಾಯಂಕಾಲದಲ್ಲಿ ಪ್ರತಿ 1 ತಿಂಗಳು ಪೂರ್ತಿ ಇಂಡಿಪೆಂಡೆಂಟ್ ಡಿಕ್ಲೇರ್ ಆಗೋವರೆಗೂ ವಾರ ಪೂರ್ತಿ ಅಲ್ಲಿ ಹೋಗ್ತಾ ಇದ್ದೆ ನಾನು. ಮತ್ತು ಅಲ್ಲೆಲ್ಲರದು ಪರಿಚಯ ಹೋಗಿತ್ತು. ರಾತ್ರಿ ಹೊತ್ತಲ್ಲಿ ಮಲ್ಕೊಳ್ಳಿಗೆ ಬಿಡ್ತಿಲ್ಲ, ಮನೆಗೆ ಹಾಕೊಂಡು ಹೋಗ್ಬೇಕು. ಈಗ ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಕೊಂಡು ಓಡ್ತಾ ಇತ್ತು ನಾನು. ಮತ್ತು ಎಲ್ಲರಿಗೂ ಊರಿಗೆ ಹೋಗೋ ಟೈಮ್ನಲ್ಲಿ ಜೈಲು ಬಿಡುಗಡೆ ಆಯಿತು 15ನೇ ತಾರೀಕು. ಮಹಾತ್ಮ ಗಾಂಧಿ ಭಾಷಣ ನಮ್ಮ ಫ್ಯಾಕ್ಟ್ರಿ ಒಳಗಡೆ ಒಂದು ದೊಡ್ಡ ಎಂಥ ಫೋನ್ ಅದು ಹೇಳ್ತಲ್ಲ ಅಗವಾಗಿರ್ತಾ ಇದು ಲೌಡ್ ಸ್ಪೀಕರ್ ಇಟ್ಟಿದ್ರು. ಆ ಲೌಡ್ ಸ್ಪೀಕರಲ್ಲಿ ಮಹಾತ್ಮ ಗಾಂಧಿ ಭಾಷಣ ಎಲ್ಲ ಆಯಿತು. ಆಗ ಅದನ್ನು ನಾನು ಕೇಳೋದು. ಐ ರಿಮೆಂಬರ್ ಹೊರದಿ ಪಿಕ್ಚರ್ ಮಹಾತ್ಮ ಗಾಂಧಿ. ಅದಾದಮೇಲೆ ವಾಪಸ್ ಹೋಗುವಾಗ ಎಲ್ಲ ಸತ್ಯಗಳಿಗೆ ನಾ ಎಲ್ಲರಿಗೂ ಶೆಡ್ಲ್ ಕಟ್ಟಿದ್ದು ಮಣ್ಣು, ಇಷ್ಟು ಮಣ್ಣು ಎಲ್ಲ ಪುಟ್ಟದಾಗಿ ಮಣ್ಣನ್ನಾಗಿ ಕಾಲಿಂದ ಸುತ್ತಿ ನೆನಪಿನಗಾಗಿ ನೀವು ಇಟ್ಕೊಂಡು ಕೊಟ್ಟಿದ್ದೆ. ಆವಾಗ ಭಕ್ತರಳ್ಳಿ ಅಂತ ಆ ಶೂಟಿಂಗ್ ಆದ ದಿವಸ ಭಕ್ತರಳ್ಳಿ ಸತ್ಯಾಗ್ರಹಗಳು ಬರೆದು ಸತ್ತೋರಿಬ್ಬರು ಭಕ್ತರಳ್ಳಿ ಅಂತ ಊರು ಸ್ಟೂಡೆಂಟ್. ಅದರ 3 ಹುಡುಗರು ಎಲ್ಲ ದೇವರಾಗ 25-30 ಇಯರ್ಸ್ ಅಂತ ಅವ್ರು ಇರುತ್ತೆ. ಅವರಿಗೆ ಅವ್ರು ಸತ್ತೋರು. ಆ ಭಕ್ತರಳ್ಳಿ ಆಮೇಲೆ ಹರಡು ಇನ್ನೊಂದು ಕಡೆ ದೇಶಭಕ್ತರಳ್ಳಿ ಅಂತ ಮಾಡೋದು ಅಂತ ಕೇಳ್ತಾರೆ. ಮತ್ತು ರೀಸೆಂಟಾಗಿ ಶಿಡ್ಲಘಟ್ಟಕ್ಕೆ ನಾನು ಹೋಗಿದ್ದಾಗ ಒಂದು 2 ವರ್ಷಕ್ಕೆ 2-3 ವರ್ಷಕ್ಕೆ ಹೋಗಿ ಶಿಡ್ಲಘಟ್ಟಕ್ಕೆ ಭಾರತೀಯ ಕಿಸಾನ್ ರಾಜ್ಯಾಧ್ಯಕ್ಷ ಆಗಿದ್ದಲ್ಲ, ಆವಾಗ ಅಲ್ಲಿ ಟೂರ್ ಆಗಿರೋ ಶಿಡ್ಲಘಟ್ಟಕ್ಕೆ ಆ ಜಾಗ ಎಲ್ಲ ನೋಡ್ಕೊಂಬಂದೆ. ಆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಆ ಕಲ್ಲು ಭಾಳಷ್ಟು ಬದಲಾವಣೆ ಆಗ್ಬಿಟ್ಟೆ. ಆ ಕಲ್ಲು ಅಲ್ಲೇ ಇತ್ತು, ಸ್ಕೂಲ್ ಕಾಂಪೌಂಡ್ ಕಲ್ಲು ಅಲ್ಲಿ ನೋಡ್ಕೊಂಡೆ. ಆಮೇಲೆ ಆ ಪೊಲೀಸ್ ಸ್ಟೇಷನ್ನು ಅದೆಲ್ಲ ಅಲ್ಲೇ ಇದೆ. ಎಲ್ಲ ರೆಜಿನೇಟ್ ಆಗಿಬಿಡ್ತಿದ್ದು. ಎಲ್ಲಿ ಜೈಲ್ ಕಾಣಿಲ್ಲ ನನಗೆ ಆ ಏರಿಯಾದಲ್ಲಿ. ಅದು ಏನಂದರೆ ಪಶ್ಚಿಮಕ್ಕಿತ್ತು ಭಾಗ, ಅದು ಬಿಲ್ಡಿಂಗು ಓಪನಿಂಗು ಪೂರ್ವಕ್ಕಿತ್ತು. ಈಗಿರೋದು ಬಿಲ್ಡಿಂಗು ಒಳಗೆ ಬಂದು ಈಗ ಕಾರಿಡಾರ್ ಟೈಪ್. ಅಲ್ಲೆಲ್ಲ ಕಾರಿಡಾರ್ನಲ್ಲೇ ಜೈಲ್ ಇದ್ದಿದ್ದು. ನಾವು ಹೋದಾಗ ಅಲ್ಲಿ ಜೈಲು ಇಲ್ಲ ಸರ್, ಅಲ್ಲೆಲ್ಲ 5 ವರ್ಷ ಬಿಟ್ಟರು. ನಮ್ಗೆ ಗೊತ್ತಾಗಿರ್ಬೇಕು. ಐ ವೆಂಟ್ ದೇರ್ ಟು ಸಿ ದಟ್. ಸ್ಟಿಲ್ ಐ ಆಮ್ ನಾಟ್ ವೆರಿ ಕ್ಲಿಯರ್. ಡೀಪಾಗಿ ಒಂದು ನೋಡ್ಬೋದು ಆಸೆ ಆಗುತ್ತೆ ನನಗೆ. ದಟ್ ಈಸ್ ವಾಟ್ ಹ್ಯಾಸ್ ಹ್ಯಾಪನ್. ಆಫ್ಟರ್ ದಟ್ ನಮ್ಮ ಅಪ್ಪಂಗೂ ವರ್ಗ ಆಗೋಯ್ತು. ನಾವು ಶಿಡ್ಲಘಟ್ಟದಿಂದ ಸಂತೆಮರಹಳ್ಳಿಗೆ ಬಂದ್ವಿ.
ಒಂದು 3 ತಿಂಗಳು ಮನೆ ಇಲ್ಲ ಅಂತ ಹಳ್ಳಿಲಿ ಕುದೇರು ಅಂತ ಒಂದು 3 ಕಿಲೋಮೀಟ್ರ್. ಆ ಕುದೇರಿಗೆ ಬಂದ್ವಿ. ಕುದೇರಿನಲ್ಲಿದ್ದಾಗ ನಾನು ತಿರ್ಗಿ ಫಸ್ಟ್ ಇಯರ್ ಸೇರಿಕೊಂಡೆ. ಇಲ್ಲಿದ್ದಾಗಲೂ ಫಸ್ಟ್ ಇಯರ್ 48ನೇ ಇಸ್ವಿ ತಿರ್ಗಿ ಅಲ್ಲೇ ಫಸ್ಟ್ ಇಯರ್ ತಂದೆ. ಅದು 3 ತಿಂಗಳಿದ್ವಿ. ತಿರ್ಗಿ ಸೆಪ್ಟೆಂಬರ್ಗೆ ಬಂದ್ಬಿಟ್ವಿ. ಬಂದಮೇಲೆ ತಿರ್ಗಾ ಸ್ಕೂಲಿನ ನೆಕ್ಸ್ಟ್ ಇಯರ್ ಐ ಜಾಯಿಂಡ್ ಸೆಕೆಂಡ್ ಇಯರ್ ಇಂದ ಯಳಂದೂರು ಮಿಡ್ಲ್ ಸ್ಕೂಲಲ್ಲಿ ಸೇರಿಕೊಂಡ. ಎಜುಕೇಷನ್ ಅದೇ ಆಗಿತ್ತು. ಆ ಟೈಮಲ್ಲಿ ಏನಿರಲಿಲ್ಲ. ಮತ್ತು ಆ ಟೈಮ್ನಲ್ಲಿ ನಾನು ಸಂಘಕ್ಕೆ ಪರಿಚಯ ಆಗಿದ್ದೇನೆ. ಸರ್, ನನ್ನ ಎರಡನೇ ಪ್ರಶ್ನೆ ಏನಂದ್ರೆ, ನೀವು RSS ಸೇರಿದ ಹೇಗೆ? ನಾವು ಸಂತೆಮರಳ್ಳಿಗೆ ಬಂದಿದ್ವಿ, ಉದಯರಿತ ಅಂತ ಹೇಳಿದ್ರೆ. ಸಂತೆಮರಳ್ಳಿಗೆ ಬಂದಾಗ ನಾನು ಶ್ರೀರಂಗಪಟ್ಟಣದಲ್ಲಿದ್ದಾಗ ನನಗೆ ಅಚ್ಯುತಾನಂತ ಒಂದು ಪರಿಚಯ ಆಗಿತ್ತು. ಅವರು ಭಾರತ ರಾಷ್ಟ್ರೀಯ ಸೇವಾದಳ RSD, ಅವರು RSD ನಡೆಸೋರು. ನನಗೆ ರೈಲ್ವೆ ಸ್ಟೇಷನ್ ಎದುರುಗಡೆ RSD ಒಂದು ಜಾಗ, ಅಲ್ಲಿ RSD ನಡೆಸೋರು. ಅದಕ್ಕೆ ನಾನು ಅನೇಕ ಸರಿ ನಮ್ಮ ಮನೆ ಪಕ್ಕದಲ್ಲಿ ತುಂಬ ಗಳು ಇತ್ತು. ಧ್ವಜ ಹಾಕಕ್ಕೆ ಆ ಗಳನ್ನ ಕಟ್ ಮಾಡಿ ಕೊಡ್ತಾ ಇದ್ದೇನೆ, ಐ ರಿಮೆಂಬರ್ ದಟ್. ಆಗ ನಾನು ಸೇವಾದಳ ಅಂದರೆ ನನಗೆ ಭಾಳ ಖುಷಿ, ಸೇವಾದಳಕ್ಕೆ. ಆಗ ಒಂದು ಹಾಡು ಇತ್ತು, ನನಗೆ ಮರ್ತೋಗಿದ್ದ ಹಾಡು ಅಂತಂದರೆ, ಜಂಡಾ ಉಂಟಾರ ಹೇ ಹಮಾರ, ಹಾಡು ಹೇಳ್ತಾ ಇದ್ರು. ಮಾತೃಭೂಮಿಗೆ ತನ್ನ ಸಾರ ಅಂತ. ಅದ್ರ ಮೇಲೆ ನಮ್ಮ ತಲೆ ಇತ್ತು. ಇದರೊಳಗೆ ಸತ್ಯಮರ ಒಳಗಡೆ ವೆಂಕಣ್ಣ ಅಂತ ಒಬ್ಬ ಇದ್ದ. ವೆಂಕಣ್ಣ, ನಮ್ಮ ವೆಂಕಣ್ಣ ಅಂತ. ಎನ್ ವೆಂಕಣ್ಣ, ಎನ್ ವೆಂಕಣ್ಣ, ನಮ್ಮ ವೆಂಕಣ್ಣ ಅಂತ. ಅವರು ಅಲ್ಲಿ ಶಾಖ ನಡೆಸ್ತಿದ್ದ. ಅದು ಹೆಂಗೆ ನಡೆಸ್ತಿದ್ದ ನನಗೆ ಗೊತ್ತಿಲ್ಲ, ಜ್ಞಾಪಕ ಬರ್ತಿಲ್ಲ, ರಮೇಶಿಗೆ ಗೊತ್ತಿರಬೇಕು. ಅವನೊಂದು ಗುಂಪು, ಅವನೊಂದು ಗುಂಪು, ನಮ್ಮದೊಂದು ಗುಂಪು, ನಾವು ಸೇವಾದಳ ಗುಂಪು. ನಾನು ಮತ್ತು ಇನ್ನೊಬ್ಬ ವೆಂಕಟರಾಮ್ ಅಂತ ಒಬ್ಬ ಹುಡುಗ. ವೆಂಕಟರಾಮನ ದಾಸ್ ಅಂತ ಒಬ್ಬ ಇದ್ದ. ಅವ್ರ ಅಣ್ಣ ತಮ್ಮ ನನ್ನ ಕಡೆ, ದಾಸ್ ಅವ್ರ ಕಡೆ, ನನ್ನ ತಮ್ಮ ವೆಂಕಣ್ಣನ ಕಡೆ. ಇನ್ಫ್ಯಾಕ್ಟ್ ಉಳಿದಂಥ ಎಲ್ಲ ಹುಡುಗರು ವೆಂಕಣ್ಣನ ಕಡೆ. ಐ ಥಿಂಕ್ ಪ್ರಾಬಲಿ RSSಗೆ ನನಗಿಂತ ಮುಂಚೆ ರಮೇಶನೇ ಹೋಗಿ. ಆ ಟೈಮ್ನಲ್ಲಿ ಒಂದು ಅಂಡರ್ಗ್ರೌಂಡ್ ಮೀಟಿಂಗ್ ಆಯ್ತು ಸತ್ಯಮರಳ್ಳಿ ಒಳಗಡೆ. ಅದು ಊರಿನ ಹೊರಗಡೆ ಇತ್ತು ಫ್ಯಾಕ್ಟ್ರಿ, ದೊಡ್ಡ ಕಾಂಪೌಂಡು, ಯಾರೂ ಬರ್ತಿಲ್ಲ, ಯಾರು ಗೊತ್ತಾಗ್ತಾರೆ ಏನಾಗುತ್ತೆ ಅಂತ. ಅಲ್ಲಿ ನಂಗಪ್ಪನವ್ರು ಒಬ್ಬರಿದ್ದರು. ಅವರು ಮೊಟ್ಟೆ ಕಾರ್ಖಾನೆ ಇತ್ತು, ಅದು ಗೌರ್ಮೆಂಟ್ ಕಾರ್ಖಾನೆ, ಅದರ ಇನ್ಸ್ಪೆಕ್ಟರ್, ಅದರ ಚೀಫ್ ಆಗಿದ್ದವರು. ಅವ್ರ ಮಗನೇ ವೆಂಕಣ್ಣ. ಅವ್ರ ಮಗ ಇನ್ನೊಬ್ಬರು ದೊಡ್ಡ ಮಗ ಮಧುರ ಓದ್ತಿದ್ರು. ಅವರ RSS ಲೀಡರ್ ಮೈಸೂರಿನಲ್ಲಿ ಕಾಲೇಜಿನಲ್ಲಿ ಓದ್ತಿದ್ದಾಗ. ಅವರು ಈ ಜಾಗದ ಹೆಸರು ಹಿಡಿಬೇಕು, ಮೋಸ್ಟ್ಲಿ ಪ್ರಾಬ್ಲಮ್ ಇತ್ತು. ಹಿಮ್ ನಮ್ಮಲ್ಲಿ ಅರೇಂಜ್ ಆಗಿತ್ತು. ಒಂದು 2-3 ಸತಿ ಜ್ಞಾಪ ಇದೆ ನನಗೆ. ಆ ಟೈಮ್ ದಿವಸ ಅವರು ಊಟ ಎಲ್ಲ ನಂಜ ತಂದ್ಬಾರ್ದು, ಒಂದು 8 ಮನೆ ಕಾಣ್ತಟ್ಟೆ ನಂಜ ತಂದ್ಬಿಟ್ಟು ಊಟ ಆಗೋದು. ಊಟ ಮಾಡಿಕೊಂಡು ಪಕ್ಕದ ನಮ್ಮನೆ ಬಲಭಾಗ ಎಡಭಾಗದಲ್ಲಿ ಒಂದು IB ಇನ್ಸ್ಪೆಕ್ಷನ್ ಬಗಲು, ಅಲ್ಲಿ ಅವರೆಲ್ಲರೂ ಬೈಠಕ್ಕೂ ವಾಸ ಇಲ್ಲ. ನಾನು ಅದರ ಎದುರುಗಡೆ, ನಮ್ಮ ಮನೆ ಎದುರುಗಡೆ ಒಂದು ಗೇಟ್ ಇತ್ತು. ಆ ಗೇಟ್ ಹತ್ರ ನಿಂತ್ಕೊಂಡು ನಾವೆಲ್ಲ ಆ ಗೇಟ್ ಹತ್ರ ಸಮಾನ ನಿಂತ್ಕೊತೀವಿ. ನಮ್ಮ ಅಪ್ಪಯ್ಯ ನಿಂತ್ಕೊತೀವಿ ಗೇಟ್ ಹತ್ರ. ಆ ಫ್ಯಾಕ್ಟ್ರಿ ನಡೀತಿಲ್ಲ, ನಿಂತೋಗಿತ್ತು. ಆ ಗೇಟ್ ಹತ್ರ ನಿಂತ್ಕೊಂಡಾಗ ಹೀಗೆ ಮತ್ತಂತ ಈ ಯಾದವರಾಜ್ ಜೋಶಿ ಅಂತ ಕರ್ನಾಟಕಕ್ಕೆ RSS ಮೊದಲು ತೊಗೊಂಬಂದವರು ಅವರು. ಅವರು ಕಚ್ಚೆ ಪಂಚಿ ಹಾಕ್ಕೊಂಡು ಯಾವಾಗಲೂ ಸಂಘದ ಟೋಪಿ ಹಾಕ್ಕೊಂಡು ಕುಳ್ಳಿಗೆ ಇದ್ದರು. ಅವರು ಹೋಗೋರು, ಜೊತೆಗೆ ಬಾಕಿಯವರು ಹೋಗೋರು. ಬಾಕಿಯವರು ಯಾರು ನನಗೆ ಹೆಚ್ಚು ಗೊತ್ತಿಲ್ಲ. ಸೂರ್ಯನಾರಾಯಣರಾವ್ ಅಂತ ಒಬ್ಬರಿದ್ದರು, ಸೂರು ಅಂತ ಕರಿತೀವಿ. ಅವ್ರು ಮಾತ್ರ ಒಂದು ಬುಲೆಟ್ ಮೋಟರ್ ಸೈಕಲ್ ನಿಂತ್ಕೊಂಡಿದ್ರು. ಎತ್ತರಕ್ಕೆ ಜೋರಾಗಿ 6 ಅಡಿ ಇದ್ದವರು. ಅವರು ನನಗೆ ನೆನಪಿದೆ ಅವರಿಬ್ಬರದೇ. ಉಳಿದವರು ಬಾಕಿಯವರು ಲೀಡರ್ ಇದ್ರು ಅಂತ ಕಾಣುತ್ತೆ. ನಾನು ದಿವಸ ಹೋಗುವಾಗ ನಾನು ಅವರಿಗೆ ಧಿಕ್ಕಾರ, RSS ಧಿಕ್ಕಾರ ಅಂತ ಕೂಗ್ತಾ ಇದ್ದೆ. ಒಂದು ಸಂಜೆ ವೆಂಕಣ್ಣನ ಹೇಳ್ಕೊಳ್ತು, ಆ ಹುಡುಗನ ಕರ್ಕೊಂಬರು ಅಂತ. ಇವರು ನೀನು ಕರಿತಾ ಇದ್ದೆ ಯಾವುದೋ ಜೋಶ್ ಅಂತ, ನನಗೇನು ಗೊತ್ತಿಲ್ಲ ಅವರು. ನಾನು ವೆಂಕಣ್ಣ ಜೊತೆ ಹೋದಾಗ ಅವರು ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರು, ಎಡಗಡೆ ಪಕ್ಕದಲ್ಲಿ. ವೆಂಕಣ್ಣ ಬಲಗಡೆ ಪಕ್ಕದಲ್ಲಿ ಕೂತ್ಕೊಂಡ. ನನಗೆ ಕೇಳಿದ್ರು, ಕ್ಯಾ ಮೈ ಗೂಂಡಾ ದಿಕ್ತಾ ಹೋ ಅಂತ. ಇನ್ನೊಂದು ನೆನಪಿದೆ ನನಗೆ, ನಂಗೆ ಅರ್ಥ ಆಗಲಿಲ್ಲ ಏನು ಅಂತ. ಹೇಗಿದ್ದು ನಾನು ಹಿಂಗೆ ಕೈ ಹಾಕಿ, ನನಗೆ ಕೈ ಹಾಕಿದ್ರು, ಅವನು ಹಿಂಗೆ ಕೈ ಹಾಕಿದ್ದೆ. ಅವ್ರ ಹತ್ತ ಕಡೆ ನನಗೆ ಏನೂ ಗೊತ್ತಾಗಲಿಲ್ಲ. ಅದು ಯಾರೋ ಹೇಳೋದು ಕಾರಣದಲ್ಲಿ ನಾನು ಗೂಂಡ ಕಾಣಿಸ್ತೀನ ಅಂತ ಇದ್ದೆ, ಗೂಂಡ ಇದ್ದಾಗಿದ್ದೀನ ಅಂತ ಇರೋದು ಅಂತ ಕಾಣುತ್ತೆ. ನಂಗೆ ಅರ್ಥ ಆಗಲಿಲ್ಲ. ಬಟ್ ಹಿಸ್ ಟಚ್ ಹ್ಯಾಸ್ ಮೇಡ್ ಮೀ ಟು ಸರೆಂಡರ್ ಟು ಯು. ಅವ್ರು ಏನೂ ಮಾತಾಡಲಿಲ್ಲ. ವೆಂಕಣ್ಣ ಈಗ RSS ನಡೆಸ್ತೀಯ ಅಂತ ಕಾಣುತ್ತೆ, ನೀನು ಹೋಗಪ್ಪ ಅಂದರು. ಹ್ಞೂ ಅಂದೆ. ಫ್ರಮ್ ದಟ್ ಡೇ ಎಜುಕೇಷನ್ ಮೆಂಟಲಿ, ನಾಟ್ ಫಿಸಿಕಲಿ, ಮೇ ನಾಟ್ ಬಿ ಫಿಸಿಕಲಿ, ಬಟ್ ಮೆಂಟಲ್ ಎಜುಕೇಷನ್ ಅಂತೆ. ಆಮೇಲೆ ಯಳಂದೂರು ಶಾಖ ನಡೀತಾ ಇತ್ತು. ಶಾಂತಮರಳಿಂದ ನಾವು ಅಲ್ಲಿಗೆ ಯಳಂದೂರಿಗೆ ಸ್ಕೂಲ್ಗೆ ನಾವು ವೆಂಕಣ್ಣ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ.
ಆ ಟೈಮ್ನಲ್ಲಿ ವೆಂಕಣ್ಣ ನಾವು ಒಟ್ಟು ಹೋಗ್ತಿದ್ವಿ. ಮತ್ತು ನಮ್ಮ ದೊಡ್ಡಪ್ಪನ ಮನೆಯೊಳಗೆ ವೆಂಕಣ್ಣ, ನಾವು ಅವ್ರ ಅಕ್ಕ ಒಬ್ಬರು ಕಜಿನ್ಸ್ ಇಟ್ಟುಬಿಟ್ಟಿದ್ವಿ. ನಾವು 3 ಜನ ದೊಡ್ಡಪ್ಪ ಇಂದ ಊಟ ಮಾಡ್ತಾಯಿದ್ವಿ. ಹಾಗೆ ಅಲ್ಲಿ ಶ್ರೀನಿವಾಸ ಅಯ್ಯಂಗಾರ್ ಅಂತ ನಮ್ಮ ಬೆಂಗಳೂರು ಮಹಾನಗರದ ಜನಸಂಘದ ಮೊದಲನೇ ಕಾರ್ಪೊರೇಟ್ರು, ಅವರು ಅಲ್ಲಿದ್ದು RSS ನಡೆದ್ರು, ಬದರು ಮಾಡ್ಕೊಂಡ್ರು. ಅವರು ಭಾವನ ನೋಡಿದ್ರು, ಅಕ್ಕನ ಗಂಡ ಭಾವನಲ್ಲಿ. ಅವ್ರ ಅಕ್ಕನ ಗಂಡ ಕಾಂಗ್ರೆಸ್ ಲೀಡ್ರು, ಇವರು ನನ್ನ RSS. ಎಷ್ಟು ರಿಮೆಂಬರ್. ಇನ್ನೊಬ್ಬ ಕ್ಲಿಯರಾಗಿ ಚಡ್ಡಿ ಹಾಕ್ಕೊಂಡು ಸ್ಮಾರ್ಟಾಗಿ ಸಂಘಕ್ಕೆ ಬರೋರು ಹೋಗೋನು. ಅಲ್ಲೇ ನಮ್ಮ ಶಾಲೆಯಲ್ಲಿ ಹೈಸ್ಕೂಲ್ ಎದುರುಗಡೆ ಶಾಖೆ ಆಡಿದ್ದೆ, ಮಿಡ್ಲ್ ಸ್ಕೂಲ್ ಎದುರುಗಡೆ. ಅಲ್ಲೂ ಶಾಖೆ ಒಂದು ನಾನು ಅಟೆಂಡ್ ಮಾಡಿದ್ದೀನಿ. ಆ ಶಾಖೆಗಳು ಅವ್ರ ರೂಮ್ದಲ್ಲಿ ಹೋಗಿ ಅಷ್ಟು ಆಟ ಆಡ್ತಾ ಇದ್ದೆ. ವೆಂಕಣ್ಣ ಬರ್ತಿದ್ದ, ಆ ಶಾಸ್ತ್ರಿ ಅಂದ್ಬಿಟ್ಟು ನಿಕ್ಕರ್ ಹಾಕೊಂಡು ಪಾಠ ಬರೋಣ. ಇನ್ನೂ ಕೆಲವರೆಲ್ಲ ಬೇರೆ ಬೇರೆ ಹಳ್ಳಿಯಿಂದ ಬರೋರು ಬರ್ತಿದ್ರು. ಅನೇಕ ಹೆಸರು ನನಗೆ ಜ್ಞಾಪಕ ಇರೋದು. ಇನ್ಫ್ಯಾಕ್ಟ್ ಐ ವಾಂಟೆಡ್ ಟು ಮೀಟ್ ಮೆನಿ ಆಫ್ ದೆಮ್. ಅದ್ರ ಒಬ್ಬರು ಅಂದರೆ ನಮ್ಮ YKR ಇದೆಯಲ್ಲ, YKR ಅಂದ್ಬಿಟ್ಟು ನಮ್ಮ ಇಲ್ಲಿ YK ರಾಘವೇಂದ್ರ ಅಂತ ನಮ್ಮ ಬೆಂಗಳೂರು ಮಹಾನಗರ ಸಂಘಚಾಲಕರಾಗಿದ್ದರು. ಮತ್ತು ದೊಡ್ಡ ದೊಡ್ಡ ವಿಶ್ವ ಹಿಂದೂ ಪರಿಷತ್ ಅಖಿಲ ಭಾರತ ಉಪಾಧ್ಯಕ್ಷರಾಗಿದ್ದರು. ಅವ್ರ ತಮ್ಮ ರಾಮ್ ಅಂತ ಒಬ್ಬ ಇದ್ದ, ಅವರು ಅಲ್ಲಿ ಶಾಖೆ ಬರೋದು. ಸೊ ಐ ರಿಮೆಂಬರ್ ಆಲ್ ದಿಸ್ ಪೀಪಲ್. ಆವಾಗ ಸಂಘದ ಟಚ್ಚು ಒಂಥರ ಹಾಗೆ, ರೆಗ್ಯುಲರ್ ಶಾಖೆ ಅಂತಿಲ್ಲ. ಅದಾದಮೇಲೆ ಸತ್ಯಪರಣಿಂದ ನಾವು ಎಳದು ಶಿಫ್ಟ್ ಮಾಡಿದ್ವಿ. ನಾವು ಹೈಸ್ಕೂಲ್ದಾಗ ಶಿಫ್ಟ್ ಆಯ್ತು ನಮ್ಮ ಮನೆ. ಆ ಟೈಮ್ನಲ್ಲಿ ಶಾಖೆಗೆ ಹೋಗ್ತಾಯಿದ್ದೆ. ಯಾರಾದರೂ ನಡೆಸಿದ್ರೆ ಹೋಗ್ತಾಯಿದ್ದೆ, ನಾ ಏನು ನಡೆಸ್ತಿರಲಿಲ್ಲ. ಬಟ್ ಆಗ ಯಾರೇ ಬಂದರೆ ಪ್ರಚಾರಕರು ನಮ್ಮ ಮನೆಗೆ ಬರ್ತಾಯಿದ್ರು. ಐ ರಿಮೆಂಬರ್ ಒಬ್ಬರು ರಾಮಚಂದ್ರ ಅಂತ, ಅವ್ರಿಗೂ ಸ್ವಲ್ಪ ಕುಂಟವ್ರಿಗೆ, ಅವರು ಪ್ರಚಾರಕ, ಜಿಲ್ಲಾ ಪ್ರಚಾರಕ ಅಂತ ಅವರು ಮೈಸೂರು ಜಿಲ್ಲಾ ಬಂದರು. ಅವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾಯಿದ್ರು. ಇನ್ನೊಬ್ಬರು ವಿವಾಹ ಪ್ರಚಾರಕೊಬ್ಬರಿದ್ದರು, ಅವರು ಬಂದರೆ ನಮ್ಮ ಮನೆಗೆ ಬರೋರು. ಒಂದು ಸಹ ಶಾಖೆ ಶುರು ಮಾಡಿದ್ರು, ನಾನು ಅವ್ರು ನಿಂತಿದ್ದೆ. ನಾನು ಏನೋ ಇದ್ದಕ್ಕಿದ್ದೆ ತಲೆಗಲ್ಬಿಡ್ತು. ನಾವು ಸ್ಕೌಟು ಭಾಳ ಇದರೊಳಗಿದೆ. HSR ಅಂದ್ಬಿಟ್ಟು ಒಬ್ಬ ಬೇಟಿದ್ರು ಹೈಸ್ಕೂಲಲ್ಲಿ, ಅವ್ರು ಸ್ಕೌಟ್ ಟೀಚರು. ಅವ್ರ ಮನೆ ಹೋಗಿ ಕೇಳ್ಬೋಣ ಅಂತ ನಮ್ಮ ಶ್ರೀನಿವಾಸ ಅಂತ ಒಬ್ಬ ಇನ್ನೊಬ್ಬ ಇದ್ದ, ಮಾಂಬಳ್ಳಿಯಿಂದ ಬರೋರು ಶ್ರೀನಿವಾಸ ಅಂದ್ಬಿಟ್ಟು. ಅವನು ನಾವು HSR ಕೇಳ್ಬೇಕು ನಾವು ಅಂತಂದ. ನನಗೂ ಹೂ ಅಂದ್ಬಿಟ್ಟು ಹೋದೆ. HSR ನೋಡಪ್ಪ, RSS ಬಗ್ಗೆ ಏನು ಹೇಳೋದ ನಂಗೆ ಗೊತ್ತಿಲ್ಲ. ಸ್ಕೌಟು ಅಖಿಲ ಭಾರತೀಯ ಆಲ್ ಇಂಡಿಯಾ, ಇದು ವರ್ಲ್ಡ್ ಆರ್ಗನೈಸೇಷನ್ನು, ಪ್ರಪಂಚ ಎಲ್ಲ ಕಡೆ ಇದೆ, ದೊಡ್ಡ ಸಂಸ್ಥೆ ಅಂತ ಹೇಳ್ಬಿಟ್ಟು. ಸೊ ನಾವು ಅವತ್ತು RSSಗೆ ಅದು ಹೋಗ್ಬಿಟ್ಟು ನಾವು ಬರಲ್ಲ RSSಗೆ ಅಂತ ಹೇಳಿ ಬಂದ್ಬಿಟ್ಟೆ. ಪಾಪ ಅವ್ರಿಗೆಲ್ಲ ಪೆಚ್ಚಾಗೋಯ್ತು. ಮತ್ತು ಸಾಯಂಕಾಲ 7-8 ಗಂಟೆ ಆದ್ರೂ ಅವ್ರನ್ನ ಯಾರು ಮನೆ ಕರೆಯೋರಲ್ಲ. ಅವರು ನಮ್ಮ ಹೈಸ್ಕೂಲ್ ಬಿಲ್ಡಿಂಗ್ ಇತ್ತು, ಹೈಸ್ಕೂಲ್ ಬಿಲ್ಡಿಂಗ್ ಮೆಟ್ಲುಗಳಿತ್ತು, ಆಸ್ಪತ್ರೆ ಇತ್ತು. ಆ ಮೆಟ್ಲಿನಲ್ಲಿ ಕೂತಿದ್ರು ಇಬ್ಬರು. ಅಪ್ಪಯ್ಯ ಅಲ್ಲಿ ಎಲ್ಲೋ ರಾತ್ರಿ ದೊಡ್ಡಪ್ಪಯ್ಯ ಮನೆ ಕಡೆ ಹೋಗಿ ಬರ್ತಾ ಇದ್ದಾಗ ನೋಡಿದಾನೆ ಇವ್ರನ್ನ. ಇಲ್ಲ ಕೂತಿದ್ದ ಅಂತ ಕೇಳಿದಾನೆ. ಅವರು ಮಾತಾಡೋಕ್ಕಾಗಿಲ್ಲ. ರಂಗನಾಥ ಬಾಯಿ ಕರೀಲಿಲ್ಲ ಅವರು. ಇಲ್ಲ ಕರೀಲಿಲ್ಲ, ಅದು ಸಾಕಕ್ಕೆ ಬರೋ ಅಂತ ಹೊರಟು. ಅಪ್ಪಯ್ಯ ಬಂದು ನನ್ನ ಬೈದು ಅವ್ರನ್ನ ಕರ್ಕೊಂಬಂದು ಮನೆಗೆ ನಾವು. ಆವಾಗೆಲ್ಲ ಅಷ್ಟಿಲ್ಲ. ಆಮೇಲೆ ಬೆಂಗಳೂರು ಅದಾದಮೇಲೆ ಶಾಖೆ ಮಾಡಿದೆ. ಬೆಂಗಳೂರು ಕಾಲೇಜಿಗೆ ಬಂದೆ. ಇಲ್ಲಿ ಬಂದಾಗ ಕಾಲೇಜಿಗೆ ಬಂದಮೇಲೆ ಒಂದ್ಸರಿ ಮದುವೆ ನಂಗೆ ರಸ್ತೆ ಬಂದು ಅಷ್ಟರಲ್ಲಿ ಏನಯ್ಯ ರಸ್ತೆ ತಿರ್ತಾ ಇದೆಯಾ, ಶಾಖೆ ಹೋಗಲ್ವಾದ್ರು. ಆವಾಗಿಂದ ಶಾಖೆ ಹೋಗಿ ಶುರು ಮಾಡಿದೆ ಬೆಂಗಳೂರಲ್ಲಿ. ಆವಾಗ ಮೆಚ್ಯೂರಿಟಿನೇ ಇತ್ತು, ಸಂಘದ ಬಗ್ಗೆ ತಿಳುವಳಿಕೆನೂ ಬಂತು. ರೆಗ್ಯುಲರ್ ಆಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹೋಗ್ತಾ ಇದ್ದೆ. ಸಂಘದ ITC OTC 3 ವರ್ಷ OTC ಇತ್ತು. 3 ವರ್ಷ OTC ಕಂಪ್ಲೀಟ್ ಮಾಡಿಕೊಂಡೆ. ಅಲ್ಲಿ ಸಂಘದಲ್ಲಿ ಒಂದು ಶಾಖಾ ಕಾರ್ಯವೂ ಆಗಿದ್ದೆ, KC ಶಾಖಾ ಅಂತ ಚಾಮರಾಜಪೇಟೆ. ಅಲ್ಲಿ BSN ಮಲ್ಯ ಅಂದ್ಬಿಟ್ಟು KC ಪ್ರೆಸ್ನ ಚೀಫ್ ಎಡಿಟರ್ ಇದ್ದರು. ಅವ್ರಿಗೂ ತುಂಬ ಜನ ಸಂಪರ್ಕ ಬಂತು. ಇವರು ಸಂಘ ಅರ್ಥ ಮಾಡ್ಕೊಂಡು ಚೆನ್ನಾಗಿ. OTC ಆದಮೇಲೆ ಸಂಘ ಗೊತ್ತಾಯ್ತಾರೆ ಸಂಘದ ಬಗ್ಗೆ. ಸೊ ಐ ಡಿಸೈಡೆಡ್ ಟು ಬಿ ಎ ಪರ್ಮನೆಂಟ್ ಸ್ವಯಂ ಸೇವಕ್ ಥ್ರೂ ಔಟ್ ಲೈಫ್. ಹಾಗೆ ಸಂಘ ಆಯ್ಕೆ ದೊಡ್ಡ ಐಕ್ಯ. ಸರ್, ನನ್ನ ಮುಂದಿನ ಪ್ರಶ್ನೆ ಏನಂದ್ರೆ, ನಿಮ್ಮ ಪ್ರಕಾರ RSS ಅಂದರೆ ಏನು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ. ಸಂಘದ ಬಗ್ಗೆ ಜಗತ್ತೆಲ್ಲ ಗೊತ್ತಿದೆ. ನಾನೇನು ಸಂಘದ ಸಿದ್ಧಾಂತ ಅಥವಾ ಸಂಘ ಹೇಗೆ ಶುರುವಾಯಿತು ಅದೆಲ್ಲ ಹೇಳೋ ಹಾಗಿಲ್ಲ ನನಗೆ ಸಂಘದ ಅಟ್ರಾಕ್ಷನ್ ಆಯಿತು ಅಂತಂದರೆ ಪ್ರಚಾರಕರ ವಿಶ್ವಾಸ, ಪ್ರೀತಿ. ನಾನು ಯಾವುದರಾಗಿ ಅವರು ನನ್ನ ಮುಟ್ಟಿದಾಗ ಅವ್ರ ಟಚ್, ಅವ್ರ ಪ್ರೀತಿ ನನಗೆ ಒಂದು ಕಿವಿಗಿಟ್ಟು ಡಿಕ್ಕಿ ಹೊಡ್ತಾಗಲೇ ನನಗೆ ಒಂಥರ ಇದಾಗೋಯ್ತು. ಐ ಕೇಮ್ ಟು ಸೆಂಡ್ ಬಿಕಾಸ್ ಒಂದು ಆತ್ಮೀಯತೆ ವ್ಯಕ್ತಿ. ಸೊ ಸಂಘದ ಬರೆದ ಅರ್ಥ ಇದ್ದಾಗೆ ಸಂಘ ತುಂಬ ವರ್ಷ ಆದರೂ ಸಂಘ ಬೆಳಿಬೇಕಾದ್ರೆ ತುಂಬ ಟೈಮ್ ತಗೊಂತು. ವ್ಯಕ್ತಿ ನಿರ್ಮಾಣ ಮಾಡೋ ಕೆಲಸ ಮಾಡ್ತಾರೆ ಸಂಘ ಅಂತ. ವ್ಯಕ್ತಿಗಳ ನಿರ್ಮಾಣ, ವ್ಯಕ್ತಿಗಳಿಗೆ ದೇಶಭಕ್ತಿ, ಪ್ರಾಮಾಣಿಕತೆ, ಆ ರೀತಿಯ ಒಂದು ದೇಶ ಭಕ್ತಿಯುತ
ಯುವಕರನ್ನ ತಯಾರು ಮಾಡುವಂಥ ಕೆಲಸ ಸಂಘ ಮಾಡ್ತಾ ಇದೆ, ಒಂದು ಯುವ ಪಡೆಯನ್ನು ಕಟ್ತಾ ಇದೆ. ಇದಕ್ಕೆ ಇದಾಯಿತು. ನಾನು ಯಾವಾಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ OTC ಹೋದೆ, ಅದು ಹೋದ್ಮೇಲೆ ಅಲ್ಲಿ ಹೋಗೋಕ್ಕೂ ಪ್ರಭಾವ ನನಗೆ ಏನಪ್ಪ ಅಂದರೆ ಸಂಘದ ಹಾಡುಗಳು ಹೇಳ್ತೀನಿ ನಾವು. ಅನೇಕ ಹಾಡುಗಳು ತುಂಬ ಚೆನ್ನಾಗಿರೋ ಹಾಡುಗಳು. ಆ ಹಾಡುಗಳು ಹೇಳಿ ನನಗೆ ಜೋರು ಮಾಡ್ತು. ಐ ರಿಮೆಂಬರ್ ಒಂದು ಮಾರ್ಕ್, आज हिमालय की चोटी पे झंडा लहराएगा, जाग उठो जाग उठो जाग उठो गए हिंदू फिर से भारत. This inspired me to go to OTC. I went to ತಮಿಳುನಾಡಿಗೆ OTC ಹೋಗಿ ನಾನು. ತಮಿಳುನಾಡಲ್ಲಿ ನಾವು ಕರ್ನಾಟಕದಲ್ಲಿ OTC ನಡೀತಿರಲಿಲ್ಲ. ದಕ್ಷಿಣ ಭಾರತಕ್ಕೆ ತಮಿಳುನಾಡು ನಡೆಯೋದು. ಕರ್ನಾಟಕ, ಕೇರಳ, ಆಂಧ್ರ, ತಮಿಳುನಾಡು. ಆಗ ಪಟ್ಟಿಯರ್ OTC ಹೋಗಿ ನಾನು. ಅಲ್ಲೂ ಕೂಡ ತುಂಬ ದೊಡ್ಡ ದೊಡ್ಡ ಪರಿಚಯ ಎಲ್ಲ ಆಯಿತು. ಎಲ್ಲ ಪ್ರಾಂತದ ಪರಿಚಯ ಆಯಿತು. ಆಗ ತಮಾಷೆ ನನಗೆ ಒಂದು ಇಂಪ್ರೆಸ್ ಆಗಿತ್ತು ಅಂದರೆ, ಕೇರಳದಿಂದ ಒಂದು ಜನ ಹುಡುಗರು ಬಂದರು. ಒಂದು ಫ್ಯಾಮಿಲಿ, ಒಂದು 4-5 ಜನ ಒಂದು ಫ್ಯಾಮಿಲಿಯೇ ಬಂದುಬಿಟ್ಟಿದ್ರು. ಕಿಡಿ ಅಂತ, ಯಾವುದು ಕಿಡಿ ಫ್ಯಾಮಿಲಿ, ಕಾಸರಗೋಡಿಂದ ಬಂದರು, ಏನಿರಬೇಕು ಅವರು. ಅವರೆಲ್ಲ ಸಂಸ್ಕೃತದಲ್ಲಿ ಮಾತಾಡ್ತಿದ್ರು. ನನಗೆ ಅಷ್ಟು ಸಂಸ್ಕೃತದಲ್ಲಿ ಮಾತಾಡ್ತಿದ್ರು ಅಂತ. ಇವಾಗ ಇಂಪ್ರೆಸ್. ನಾನು ಕೇಳಿದ್ರು, ತುಂಬ ಜನ ತಮಿಳುನಾಡಲ್ಲಿ ಅವರು ಸಂಸ್ಕೃತ ಮಾತಾಡ್ತಾ ಇದ್ರು, ಮನೆ ಭಾಷೆ, ಮಾತೃಭಾಷೆ ಅವರಿಗೆ ಅಂತ. ಮನೆಯಲ್ಲೆಲ್ಲ ಸಂಸ್ಕೃತ ಮಾತಾಡ್ತಾ ಇದ್ರು. ದಟ್ ಐ ರಿಮೆಂಬರ್ ಆಲ್ವೇಸ್ ಟುಡೇ ಇಂಪ್ರೆಸ್ ಮೀ. ಇನ್ನೊಂದು ಸರಿ ನಾವು ಹೇಳ್ಕೊಂಡಿದ್ದ ಜಾಗದಲ್ಲಿ ಪಲ್ಲಾವರಂ ಅಂತ, ಅಲ್ಲಿ ನಮ್ಮ ಕ್ಯಾಂಪ್ ಇತ್ತು. ಆ ಕ್ಯಾಂಪಲ್ಲಿ ಒಂದು ಯಾವುದೋ ಒಂದು ದೊಡ್ಡ ಕಾಂಪೌಂಡ್ ಇತ್ತು, ದೊಡ್ಡ ಮನೆ, ಅಲ್ಲಿ ನಮಗಿತ್ತು. ಆ ಜಾಗದಲ್ಲಿ ಮಾವಿನ ಗಿಡ ಇತ್ತು, ಒಂದು ಮಾವಿನ ಮರ. ಆ ಟೈಮಲ್ಲಿ ತುಂಬ ಮಾವಿನಕಾಯಿ ಬಿಟ್ಟಿತ್ತು. ನನಗೆ ಊಟಕ್ಕೆ ಮಾವಿನಕಾಯಿ ರುಚಿ ಅಂದ್ಬಿಟ್ಟು ಮಾವಿನಕಾಯಿನ ಒಂದು 5-6 ಮಾವಿನಕಾಯಿ ಕಿತ್ತು ಚೂರುಗಳು ಮಾಡಿ ಕೂತೆಲ್ಲ ಊಟ ತಟ್ಟೆಗೆ ಬಿಡಿಸ್ತಾ ಇದ್ದೆ. ಪೂರ್ಣಾರಾಯಣ ಡಾರ್ ಬಂದರು, ನಿಲ್ಲಿಸ್ಕೊಂಡ್ರು, ಯಾರು ಕೊಡ್ಕೊಡು, ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರು. ಎಲ್ಲೆಲ್ಲ ಹಾಕಿದ್ದೆಲ್ಲ ಹಾಕಿ ತೊಗೊಂಡೆ. ಹೇಳು, ಇದೆಲ್ಲ ತೊಗೊಂಡು ಬಿಸಾಕ. ನಮಗೆ ಜಾಗ ಕೊಟ್ಟಿದ್ದವರು ಕೇಳಿದೆ, ನಾನು ಕಿತ್ಕೊಳ್ಳೋದು ತಪ್ಪಲ್ವಾ, ನೀನು ಹೇಗೆ ಕಿತ್ಕೊಂಡು ಹಾಕ್ತಾ ಇದ್ದೆ. ಯಾರು ಹೇಳಿದ್ರೆ ನೀವು ಹೂ ಪರ್ಮಿಟೆಡ್ ಯು ಟು ಪ್ಲಕ್ ಇಟ್. ತಪ್ಪು ನೀವು ಮಾಡಿದ್ದು, ತಪ್ಪಾಯಿತು ಅಂತ ಹೇಳಿದೆ. ಅದು ಇವತ್ತು ನನ್ನ ತಿಳುವಳಿಕೆ ಚೆನ್ನಾಗಿದೆ. ಹಾಗೆ ಅಲ್ಲಿಂದ ಫಸ್ಟ್ ಇಯರ್ OTC ಆಯಿತು, ಸೆಕೆಂಡ್ ಇಯರ್ OTC ಆಯಿತು, ಥರ್ಡ್ ಇಯರ್ OTC ಆಯಿತು. ನಾಗ್ಪುರಕ್ಕೆ ಹೋಗಿದ್ದೆ. ನಾಗ್ಪುರಕ್ಕೆ ಹೋದಾಗ 2 ದಿವಸ ಆಯಿತು ನನಗೆ. ನಾಗ್ಪುರಕ್ಕೆ ಹೋಗುವಾಗ ಡಾಕ್ಟರ್ ಹೆಡ್ಗೆವಾರ್ ಸಮಾಧಿ ನೋಡಬೇಕು ಅಂತ ಇದು ಮ್ಯಾನ್ ಒಪ್ಕೊಂಡು RSS ಅವರ ಸಮಾಧಿ ಆಗಿತ್ತು ನಾಗ್ಪುರದಲ್ಲಿ. ನಾಗ್ಪುರವೇ ಕೇಂದ್ರ ಸಂಘಕ್ಕೆ. ಸೊ ಅಲ್ಲಿಗೆ ಹೋಗ್ಬೇಕು ಆಸೆ ಇತ್ತು. ಅದು ಹೋದೆ. ತಿಂಗಳು ಸುಡು ಬಿಸಿಲಿನಲ್ಲಿ OTC ಇರ್ತದೆ. ಮೇ ತಿಂಗಳಲ್ಲಿ ಹೈಯೆಸ್ಟ್ ಟೆಂಪ್ರೇಚರ್ ಇನ್ ನಾಗ್ಪುರ. ನೆಲದ ಮೇಲೆ ಕಾಲು ಇಡಲಿಕ್ಕೆ ಆಗ್ತಿರಲಿಲ್ಲ. ನಡಿಬೇಕು ಅಂದರೆ ಏನಾದ್ರು ಟೋಲಾಗಿ ಎಸ್ಬಿಟ್ಟು ಒಂದು ಕಾಲು ಇಟ್ಟು ಇನ್ನೊಂದು ಆ ಥರ ನಡೆಯೋಂಥ ಸ್ಟೇಷನ್ಗೆ ಹಿಡಿದ ತಕ್ಷಣ ನಾವು ಫಸ್ಟ್ ನಮಗೆ ಆ ಸೈಕಲ್ ರಿಕ್ಷಾಗಳು ಮಾಡಿದ್ರು. ಅದು 10 ಛತ್ತ ಆಗ್ತಿಲ್ಲ ಅಷ್ಟು ಬಿಸಿಲಿತ್ತು. ಆ ನಾಗ್ಪುರದಲ್ಲಿ ನಾನು ದಿವಸ ಬೆಳಗಾಗಿ ಅಷ್ಟೊತ್ತಿಗೆ ಎದ್ದು ನಮ್ಮ ಶಾಖ ಶುರು ಆಗಿ ಮುಂಚೆ ಅಲ್ಲಿ ತುಂಬ ಒಂದು ತೋಟ ಮಾಡೋದು, ಪುಟ್ಟ ತೋಟ ಇತ್ತು, ಕೈ ತೋಟ. ಅಲ್ಲಿ ತುಂಬ ಮಲ್ಲಿಗೆ ಹೋಗ್ಬಿಡುತ್ತೆ, ಗುಡ್ಡು ಮಲ್ಲಿಗೆ, 7 ಸಿಕ್ಕಿನ ಮಲ್ಲಿಗೆ ಅಂತ, ದಪ್ಪ ಮಲ್ಲಿಗೆ. ಆ ಮಲ್ಲಿಗೆ ಆರಿಸ್ಕೊಂಡು ಡಾಕ್ಟರ್ಗೆ ಸಮಾಜದಲ್ಲಿ ಹಾಕಿ ಏನು ನನಗೆ ಚಪಾತಿ ಅದು ಕಂಡ್ರೆ ನನಗೆ ಭಾಳ ಇಷ್ಟ. ನನಗೆ ಚಪಾತಿ ತಿನ್ನಬೇಕು ಆಸೆ. ಬರೇಶಿಯ ಸ್ವೀಟ್ರಸ್. ಆ ಚಪಾತಿಗೋಸ್ಕರ ದಿವಸ 40 ಚಪಾತಿ ತಿಂದೆ. ಯಾರು ನಂಬಲ್ಲ. ಎರಡು ಸುಖ ರೊಟ್ಟಿಗಳು ಇಷ್ಟು ಟಗಲಾಗಿರೋದು. ಬೆಳಗ್ಗೆ ರಾತ್ರಿ 40 ಸುಖ ರೊಟ್ಟಿ ತಿಂತಾಯಿತ್ತು. ಅದು ಏನು, ನಮ್ಮ ಕರ್ನಾಟಕದ ಜೊತೆ ಮೊದಲನೇ ಪಂಕ್ತಿಯಲ್ಲಿ ಕೂತ್ರೆ ನಗ್ತಾರೆ, ಹಾಸ ಮಾಡ್ತಾರೆ, ಬೈತಾರೆ ಅಂದ್ಬಿಟ್ಟು ಈ ಜೊತೆ ಕೂತ್ಕೊಳ್ತಿರ್ಲಿಲ್ಲ. ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅವ್ರ ಜನಗಳು ಸೇರ್ಕೊಂಡ್ಬಿಟ್ಟು ತಿಲೋಕ್ಚಂದ್ ಅಂತ ನೆನಪತ್ತಿದ್ರು. ಅವ್ರ ಉತ್ತರ ಪ್ರದೇಶದ ಪ್ರಚಾರಕಾರ ಆಗಿದ್ದ ಕಡೆ ತಿಲೋಕ್ಚಂದ್ ಅಂದ್ಬಿಟ್ಟು, ತಿಲೋಕ್ತ ಅವ್ರು ಟ್ವಿಟೆಲ್ಲ ಬಿಡೋದು. ಅವ್ರ ಪಕ್ಕ ಕೂಗ್ತಿದ್ದಾಯಿತು. ಅವ್ನು ಕಾವು ಅವ್ರು ನಾಗ್ಪುರ ಆಮೇಲೆ ಸಂಘದಲ್ಲಿ ಪ್ರಚಾರಕರಿಗೆ ಬೈಠಕ್ ಬಂದಿತ್ತು. ಸೊ ನನಗೂ ಕರೆದಿದ್ರು ಬೈಠಕ್ಗೆ. ನಾವು 5 ಜನ ಇದ್ದಲ್ಲಿ. ನಾನು ಪ್ರಚಾರಕ್ಕೆ ಆಗಲ್ಲ, ನಮ್ಮ ಮನೆ ಫ್ಯಾಮಿಲಿ ಇದು ಅಂತ ಹೇಳಿದ್ರು. ಯಾವುದೋ ಜನಕ್ಕೆ ಇದು ನಾನು ಹೇಳಿದೆ, ನಾನು ಪ್ರಚಾರಕ್ಕಾಗಲ್ಲ, ಅದರ ಪ್ರಚಾರಕ್ಕೆ ಮಾಡೋ ಕೆಲಸ ನಾನು ಜೀವ ಪೂರ್ತಿ ಮಾಡ್ತೀನಿ ಅಂತ ನಡೆಸ್ಕೊಂಡು ಬಂದಿದ್ದೀನಿ ಇದುವರೆಗೆ. ಸಂಘ ಏನು ಹೇಳಿ, ಸಂಘಕ್ಕೆ ಚ್ಯುತಿಯಾಗಂತ ಯಾವುದೂ ಕೆಲಸ ನಾವು ಮಾಡಿಲ್ಲ. ಸಂಘಕ್ಕೆ ಕೆಟ್ಟ ಹೆಸರು ಬರೋಂಥ ಕೆಲಸ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಯಾವತ್ತೂ ನಾವು ದೇಶ ವಿರೋಧಿ ಕೆಲಸ
ಮಾಡೋದು. ದೇವರ ಕೆಲಸ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಲ್ಲ, ಹಾಗೆ ದೇವರ ಕೆಲಸಕ್ಕೆ ಸರ್ಕಾರಿ ಕೆಲಸನ ಮಾಡಿದ್ವಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸದಲ್ಲಿದ್ದಾಗ ಹಾಗೆ ಇದೆ, ಪ್ರಾಮಾಣಿಕವಿದೆ. ಅಗ್ರೋ ಇಂಡಸ್ಟ್ರೀಸ್ನಲ್ಲೂ ಅಷ್ಟೇ ಹಾಗೆ ಇದೆ. ಐ ನೆವರ್ ಲಿವ್ಡ್ ಫಸ್ಟ್ ಕ್ಲಾಸ್ ರೈಲ್ವೆ ಫೇರ್ ಇನ್ ಮೈ ಲೈಫ್. ಇವತ್ತು ಎಲಿಜಿಬಲ್ ಫಾರ್ ಇಟ್. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ದಾಗ ಸೆಕೆಂಡ್ ಕ್ಲಾಸ್ ರೈಲ್ವೆ ಫಾರ್ ನಮ್ಗೆ ಎಲಿಜಿಬಿಲಿಟಿ ಇತ್ತು. ಆಗ ಥರ್ಡ್ ಕ್ಲಾಸ್ ಇತ್ತು ರೈಲ್ವೆ. ನಾವು ಅಗ್ರೋ ಬಂದಾಗ ಥರ್ಡ್ ಕ್ಲಾಸ್ ಇಲ್ಲ, ಬರೀ ಸೆಕೆಂಡ್ ಕ್ಲಾಸ್ ಆ್ಯಂಡ್ ಫಸ್ಟ್ ಕ್ಲಾಸ್ ಎರಡೇ ಇತ್ತು. ಸೊ ಸೆಕೆಂಡ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೆ. ನಮ್ಮ ಒಂದ್ಸರಿ ಆಡಿಟ್ ಟ್ರಾವೆಲ್ ಬಂದಾಗ ಇದು ಮಾಡಿದ್ರು, ನಂದು ಆಡಿಟ್ ಮಾಡಿದಾಗ ಅವ್ರು ಹೇಳಿದ್ರು, ಒಂದು ದಿವಸ ರಂಗನಾಥ್ ಅವರು ಫಸ್ಟ್ ಕ್ಲಾಸ್ ಟ್ರಾವೆಲ್ಲು ಮಾಡಿಲ್ಲ, ಫಸ್ಟ್ ಕ್ಲಾಸ್ ಕ್ಲೈಮು ಮಾಡಿದ್ರು. ನಾನು ಕೂಡ ಫಸ್ಟ್ ಕ್ಲಾಸ್ ಕ್ಲೈಮ್ ಮಾಡ್ತೀನಿ, ಸೆಕೆಂಡ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡಿ ಅಂತ ಹೇಳಿದ್ರು. ಚೀಫ್ ಆಡಿಟರ್ ಆಫ್ ಅಗ್ರೋ ಯೂನಿಟ್ಸ್ ಕಾರ್ಪೊರೇಷನ್. ಐ ಮೈಂಟೈನ್. ಸಂಘಕ್ಕೆ ಚ್ಯುತಿ ಬಂದಾಗ ಇದಾಡುತ್ತೆ. RSS ಹ್ಯಾಸ್ ಬಿಲ್ಟ್ ಮೈ ಕ್ಯಾರೆಕ್ಟರ್ ಆ್ಯಂಡ್ ಮೊರಲ್. ಇವತ್ತು ನಾನು ಶಾಖೆಗೆ ರೆಗ್ಯುಲರ್ ಹೋಗ್ತೀನಿ. ನಾನು ಶಾಖೆ ಅಂದರೆ ಬೇರೆ ಬೇರೆ ಜವಾಬ್ದಾರಿ ಇದ್ದೆ. ನಾನು ಸಂಘ ಏನು ಹೇಳಿದ್ರೆ ನಾನು ಮಾಡ್ತಾಯಿದ್ದೆ. ಸಂಘ ನನಗೆ ಇಂಥ ಕೆಲಸ ಮಾಡಿದ್ರು ಯಾವತ್ತೂ ಇಲ್ಲ ಅಂತ ಹೇಳಿರ್ತಾರೆ. ನಾನು ಒಂದ್ಸಲ ಯಾವಾಗ ನಮ್ಮ ಪ್ರಚಾರಕರು ಪ್ರಾಂತ ಒಬ್ಬರು ನಮ್ಮ ಹಿರಿಯ ಪ್ರಚಾರಕರು ನಾನು ಒಂದ್ಸರಿ ಕೇಳೋದು ಬೆಂಗಳೂರಿನಲ್ಲಿ. ನಾನು ಬೆಂಗಳೂರಲ್ಲಿ ಸೆಟ್ಲ್ ಆದಮೇಲೆ, ರಂಗನಾಥ್ ಅವರೇ, ನೀವು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆಗಿದ್ದೀರ, ವ್ಯವಸಾಯ ಎಲ್ಲ ಮಾಡಿಸಿದ್ದೀರ, ಭಾರತೀಯ ಕಿಸಾನ್ ಸಂಘಕ್ಕೆ ನಮ್ಗೆ ಬೇಕಾಗಿದೆ, ನೀವು ಯಾಕೆ ಅಲ್ಲಿಗೆ ಬರಬಾರ್ದು ಅಂದರು. ನಿಮ್ಗೆ ಯಾಕೆ ಇಲ್ಲದೇ 2 ಆಲ್ಟರ್ನೇಟಿವ್ ಅಂದರು. ಒಂದು ಭಾರತೀಯ ಕಿಸಾನ್ ಸಂಘ, ಎರಡನೇದು ಏಕಲವ್ಯ ವಿದ್ಯಾಲಯ ಅಂತ. ಇದರೊಳಗೆ ಎರಡರೊಳಗೆ ಯಾವುದಕ್ಕಾಗಿ ಬನ್ನಿ. ನಿಮ್ಮ ಯಳಂದೂರು ತಾಲೂಕಿನಲ್ಲಿ ಏಕಲವ್ಯ ವಿದ್ಯಾಲಯ ಚೆನ್ನಾಗಿದೆ, ಚಾಮರಾಜನಗರ ಒಳಗಡೆ ಎಲ್ಲ ಹೇಳಿದ್ರು. ನಾನು ಹೇಳಿದೆ, ಅವರು ಸಜೆಸ್ಟ್ ಮಾಡಿದ್ರು, ನಿಮಗೆ ಇದು ಕಿಸಾನ್ ಸಂಘಕ್ಕೆ ನಮ್ಗೆ ಕಳಿಸ್ತಾರೆ ಹೇಳಿದೆ. ಇವತ್ತು ನಮ್ಮ ಮುಕುಂದಜಿ ಅವರನ್ನು ಕೇಳಿ, ನಾನು ಮುಕುಂದಜಿಗೆ ಹೇಳಿದೆ, ಸಂಘ ಏನು ಹೇಳಿದ್ರು ಮಾಡ್ತೀನಿ, ನಾಳೆ ಬೆಳಗ್ಗೆ ಕೇಶವಕೃಪಾ ಬಂದು ಕಸ ಗುಡಿಸೋದು ಗುಡಿಸ್ತೀನಿ ಬಂದಿದ್ದ ಬೆಳಗ್ಗೆ. ಸರ್, ಕೆಲವರಿಗೆ RSS ಅಂದರೆ ಕಮ್ಯೂನಲ್ ಅನಿಸುತ್ತದೆ. ಸೊ ನಿಮ್ಗೆ ನಿಮ್ಮ ಅಭಿಪ್ರಾಯವೇನು ಅದರ ಬಗ್ಗೆ? ನೋಡಿ, ಸಂಘ ಹಿಂದೂ ಸಂಘಟನೆ. ಹಿಂದೂಗಳು ಯಾರೂ ಕಮ್ಯೂನಲ್ ಆಗಿ ಸಾಧ್ಯ ಇಲ್ಲ. ಅವರು ಬೇಸಿಕಲಿ ದೇ ಆರ್ ಮೋರ್ ಸೆಕ್ಯುಲರ್ ದನ್ ಎನಿ ಸೆಕ್ಯುಲರ್ ಪ್ರಾಪಗೇಟೆಡ್ ಆಸ್ ಇ ಟುಡೇ. ಸೆಕ್ಯುಲರ್ ಯಾರು ಹೇಳ್ಕೊತಾರೆ ಅವರಿಗಿಂತ ಎವ್ರಿ ಹಿಂದೂ ಇದೆ ಬೇಸಿಕಲಿ ಸೆಕ್ಯುಲರ್. ಇಲ್ಲದೆ ಇದ್ದಿದ್ದರೆ ಜಗತ್ತಿನ ಯಾರೂ ಇಲ್ಲಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ನಾವೆಲ್ಲರನ್ನೂ ವೆಲ್ಕಮ್ ಮಾಡಿದ್ವಿ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚ್ಚಿನ ದುಃಖ ಭಾಗ್ಯವೆ ಅಂತ. ಜಗತ್ತಿನ ಎಲ್ಲ ಜನ ಸುಖವಾಗಿರಲಿ, ಎಲ್ಲ ಚೆನ್ನಾಗಿರಲಿ ಅಂತ ಹೇಳೋದು. ಮತ್ತು ಭಗವದ್ಗೀತೆ ಕೊಟ್ಟು ಮಾಡ್ತೀವಿ. ಯಾರ್ಯಾರು ಯಾವ್ಯಾವ ರೀತಿ ಪೂಜೆ ಮಾಡೋದು ಎಲ್ಲ ನನಗೆ ಸೇರುತ್ತೆ ಅಂತ ಹೇಳ್ದ. ನೀ ಕ್ರಿಶ್ಚಿಯನ್ ಆಗಿರು, ಮುಸ್ಲಿಮ್ ಆಗಿರು, ನಿನ್ನ ಧರ್ಮ ನಿಂಗೆ ಏನು ತೋರುತ್ತೆ ಅದು ಮಾಡು. ನಾಸ್ತಿಕನಾದಂಥ ಚಾರುವಾಕನ್ನು ಕೂಡ ನಾವು, ಅವ್ನು ನಾಸ್ತಿಕ, ಅವನು ದೇವರೇ ಇಲ್ಲ ಅಂತ ಮಜಾ ಮಾಡೋದು ಹೇಳ್ದ. ಅಂಥವನ್ನ ನಾವು ಋಷಿ ತಗೊಂಡ್ವಿ. ಚಾರುವಾಕ ಮಹರ್ಷಿ ಅಂತ. ಅಂದರೆ ವ್ಯಕ್ತಿಗಳ ಅಭಿಪ್ರಾಯಕ್ಕೆ ವೈಯಕ್ತಿಕ ಭಾವನೆ. ರಿಲಿಜನ್ ಅನ್ನೋದು ವೈಯಕ್ತಿಕ, ಅದು ದೇವರು ಧರ್ಮ ಅದೆಲ್ಲ ವೈಯಕ್ತಿಕ. ನಾವು ರಾಷ್ಟ್ರೀಯ ವಿಚಾರದ ಯೋಚನೆ ಮಾಡ್ತೀವಿ, ನಾವು ಧರ್ಮದ ವಿಚಾರ ಯೋಚನೆ ಮಾಡ್ತಾರೆ. ಸಂಘ ರಾಷ್ಟ್ರೀಯ ವಿಚಾರಗಳು, ದೇಶ ಸೆಕ್ಯೂರಿಟಿ. ನಾವು ಯಾವತ್ತಿಗೆ ಗುಲಾಮರಾದ್ವಿ, 1000 ವರ್ಷ ಗುಲಾಮರಾಗಿ ದೇಶದಲ್ಲಿ ಜಗತ್ತಿನಲ್ಲಿದ್ವಿ. ತುಂಬ ಬುದ್ಧಿವಂತರು ವಿದ್ಯಾವಂತರು ಇದ್ದರು. ಬ್ರಿಟಿಷ್ನವ್ರು ನಮ್ಮನ್ನೇ ಇಟ್ಕೊಂಡಿರಿ 200 ವರ್ಷ ರಾಜ್ಯ ಮಾಡಿದ್ರು. ನಮ್ಮದೇ IAS ಆಫೀಸರ್ಸ್, ನಮ್ಮದೇ ಪೊಲೀಸ್ ಆಫೀಸರ್ಗಳು. ಹೇಗೆ ನಾವು ಬುದ್ಧಿವಂತರು ಆಗ್ತಿತ್ತ? ನಾವೆಲ್ಲ ಬುದ್ಧಿವಂತ ಇತ್ತು, ಶೂರರಾಗಿದ್ವಿ. ಮುಸಲ್ಮಾನರು ಬಂದಾಗ ನಾವು ಹೊಡೆದಾಕ್ಬೋದಾಗಿತ್ತು. ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಒಂದೇ ಕಾರಣ. ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಪ್ರಾರಂಭ ಮಾಡೋಂಥ ಡಾಕ್ಟರ್ ಹೆಡ್ಗೆವಾರು ಅವರು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಮಧ್ಯ ಪ್ರಾಂತಕ್ಕೆ. ಆ ಟೈಮ್ನಲ್ಲಿ 2 ಸಲ ಜೈಲಿಗೆ ಹೋಗಿದ್ದರು. ಅಲ್ಲಿ ಅನೇಕ ಕಾಂಗ್ರೆಸ್ಗಳು ಮಹಾರಾಷ್ಟ್ರದಿಂದ ಮುಂಜೆ ಅಂತ ಹೋಗಿದ್ರು. ಅವರೆಲ್ಲ ಸಂಪರ್ಕ ಆದಾಗ ಅವರೆಲ್ಲರ ಮಾತುಕತೆ ಇದ್ರೆ ಅರ್ಥ ಆಗಿದೆ ಅಂದರೆ ಬ್ರಿಟಿಷರನ್ನ ಹೊರಗಡೆ ಓಡಿಸ್ಬಿಟ್ರೆ ಈ ದೇಶ ಎಲ್ಲ ಚೆನ್ನಾಗಿರುತ್ತೆ ಅಂತ. ಡಾಕ್ಟರ್ ಹೆಡ್ಗೆವಾರು ಯಾಕೋ ಅಷ್ಟು ಸಮಾಜ ಅನ್ನಿಸ್ತಿಲ್ಲ. ಹಾಗೆ ಅವರು ಕ್ರಾಂತಿಕಾರಿ ಕಲ್ಕತ್ತಲ್ಲಿ ಓದಕ್ಕೆ ಹೋದರು. ಅಲ್ಲೂ ಕೂಡ ಕ್ರಾಂತಿಕಾರಿಗಳ ಸಂಪರ್ಕದಲ್ಲಿ ಇದ್ದರು. ಅಲ್ಲೂ ಅವ್ರ ಕ್ರಾಂತಿಕಾರಿಗಳ ಭಾವನೆ ಏನಪ್ಪ ಅಂದರೆ ಇಂಗ್ಲೀಷಲ್ಲಿ ಓಡಿಸೋದು ಒಂದೇ ಕಾರಣ ಇತ್ತು. ಒಬ್ಬರು ಡಾಕ್ಟ್ರು ಪರೀಕ್ಷೆ ಮಾಡಿದವರು, ಒಬ್ಬ ಡಾಕ್ಟ್ರಾಗಿ ಮೂಲ ಕಾಯಿಲೆ ಏನು ಅಂತ ಯೋಚನೆ ಮಾಡಿದವರು. ಅಂದರೆ ಈ ಸಮಾಜ ಯಾತಕ್ಕೆ ಗುಲಾಮಗಿರಿ ಬಂತು, ಅದಕ್ಕೇನು ಕಾರಣ ಅದು ಗೊತ್ತಾಗದೆ ನಾವು ಬ್ರಿಟಿಷ್ ಓಡಿಸ್ಬಿಟ್ರೆ ಮುಂದೆ ತಿರ್ಗ ಗುಲಾಮ ಆಗಲ್ಲ ಅನ್ನೋ ಗ್ಯಾರಂಟಿ ಇದೆ. ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸಂಘ ಶುರು ಮಾಡಿದ್ರು.
ಮೂಲ ಅಂಶ ಅಂದರೆ ಈ ಸಮಾಜದಲ್ಲಿರೋಂಥ ಹಿಂದೂಗಳು ಅವ್ರನ್ನ ನಾವು ರಾಷ್ಟ್ರದಲ್ಲಿ ಕರಿತೀವಿ. ಯಾರಿಗೆ ಈ ಮಣ್ಣಿನ ಬಗ್ಗೆ ಪ್ರೀತಿ ಇದೆ, ಮಣ್ಣು ನಮ್ಮ ತಾಯಿ ತಿಳ್ಕೊಂಡಿದ್ದಾರೆ, ಇದು ಭಾರತ ಮಾತೆ ನಮ್ಮ ಭೂಮಿ, ಇಲ್ಲಿ ಹುಡ್ತಾರೆ ರಾಮ ಕೃಷ್ಣ ಎಲ್ಲ ಮಹಾಪುರುಷರು ನಮ್ಮವರು ಪೂಜನೀಯರು ನಮ್ಮ ಯಾರು ಅನ್ಕೋತಾರೆ ಅಂಥ ಎಲ್ಲರೂ ವೈಯಕ್ತಿಕವಾಗಿ ಒಂದು ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯನ್, ದೇ ಆರ್ ಆಲ್ ಹಿಂದೂಸ್ ದೇ ಬಿಕಮ್. ಅದಕ್ಕೆ ನಾವನ್ನ ಸಂಘದಲ್ಲಿ ಸೇರಿಸ್ತೀವಿ. ಅನೇಕ ಮುಸಲ್ಮಾನರು ಕೂಡ ಸಂಘ ಬಂದಿದ್ದಾರೆ, ಸಂಘದಲ್ಲಿದ್ದಾರೆ ಅನೇಕರು. ಇವತ್ತು ಇಬ್ಬರು ಸೆಂಟ್ರಲ್ ಮಿನಿಸ್ಟರ್ಗಳಿದ್ದಾರೆ, BJP-ನಲ್ಲಿದ್ದಾರೆ. ಅವ್ರ ಮನೆಯೊಳಗಡೆಲ್ಲ ಸಂಘದ ಕ್ರಾಂತಿಕಾರಿಗಳು ಜಗವತ್ ಸಿಂಗ್ ಫೋಟೋ ಹಾಕೊಂಡಿರೋರು ಸ್ವಯಂ ಸೇವಕರು. ಮೊಹಮ್ಮದ್ ಬಿನ್ ಚಾಗ್ಲಾ ಅಂತ ಎಜುಕೇಷನ್ ಮಿನಿಸ್ಟರ್ ಆಗಿದ್ರು. ಅವ್ರ ಮಗ ಕೂಡ ಶಾಖೆಗೆ ಬರ್ತಾರೆ, ಅವ್ರ ಮಕ್ಕಳು ಶಾಖೆ ಕಳಿಸಿದ್ರು. ಅನೇಕ ಮುಸಲ್ಮಾನರು ಶಾಖೆಗೆ ಬರ್ತಾ ಇದ್ರು ಮಕ್ಕಳುಗಳು, ಅನೇಕರು ಬಂದಿದ್ದಾರೆ. ಅನೇಕ ಮುಸಲ್ಮಾನರ ಮಕ್ಕಳುಗಳು ಈಗಲೂ ಸಂಸ್ಕೃತದಲ್ಲಿ ತುಂಬ ಚೆನ್ನಾಗಿ ಶ್ಲೋಕ ಆಡಿ ಪ್ರೈಸ್ಗಳು ತೊಗೊಂಡಿದ್ದಾರೆ. ಮಹಾಭಾರತದ ಬಗ್ಗೆ ರಾಮಾಯಣದ ಬಗ್ಗೆ ಹೇಳಿದ್ದಾರೆ. ಇಂಡೋನೇಷ್ಯಾ ಪೂರ್ತಿ ಮುಸಲ್ಮಾನರಾಗಿದ್ದರು. ಇಂಡೋನೇಷ್ಯಾದಲ್ಲಿ ಇವತ್ತು ಮಹಾಭಾರತ ರಾಮಾಯಣ ಶಾಲೆಗಳು ಹೇಳ್ಕೊಡ್ತಾರೆ. ಕಮ್ಮಿದ್ರ ಅರ್ಥ ಏನು? ಈ ದೇಶದಲ್ಲಿರುವಂಥ 28 ಜಾತಿಗಳನ್ನು ಮನೋ 4 ಮಾಡ್ದ, ನಾವೆಲ್ಲ ಸೇರಿ 40 ಮಾಡಿಬಿಟ್ಟಿರೋದ. ನಾವು ದೇಶದಲ್ಲಿ ಸೋಲ್ಬೇಕಾದ ಕಾರಣದೇ ನಮ್ಮ ಅನೈಕ್ಯತೆ ಮತ್ತು ಈ ನಮ್ಮ ಗುಂಪುಗಾರಿಕೆ ತೋರ್ತಿದ್ವಿ. ಅದನ್ನು ತೆಗೆದುಹಾಕಂಥ ಕೆಲಸ ಹಿಂದೂ ಸಂಘಟನೆ ಮಾಡೋದು ದೇಶದ ರಾಷ್ಟ್ರೀಯ ದೇಶದ ಒಳ್ಳೆಯದು. ಅದು ಅದೇ ಕಮ್ಮಿ ಆಗುತ್ತೆ. ಇದು ತಪ್ಪು ಕಲ್ಪನೆ, ಅಪಪ್ರಚಾರ ಅಷ್ಟೇ ಹೊತ್ತು ಎಲ್ಲರೂ ಗೊತ್ತಿಲ್ಲ. ನಮ್ಮ ಮೇಲೆ ಅಪಪ್ರಚಾರ ಮಾಡೋಂಥವ್ರಿಗೂ ಈ ವಿಚಾರ ಗೊತ್ತು. ಅದಕ್ಕೋಸ್ಕರ ಸಂಘ ಯಾವತ್ತೂ ಕಮ್ಮಿನಲ್ಲ. ಸಂಘ ಚರ್ಚೆಗೆ ನನಗೆ 72 ವರ್ಷದ ಕಾರ್ಯದಲ್ಲಿ ಅನೇಕ ಬೈಠಕ್ಗಳಿಗೆ ಶಾಖೆಗಳಲ್ಲಿ ಎಲ್ಲ ಕಡೆ ಹೋಗಿದ್ದೀನಿ. ಎಲ್ಲೂ ನಾನು ಮುಸಲ್ಮಾನರ ವಿರೋಧವಾಗಿ ಭಾಷಣ ಮಾಡಿಲ್ಲ. ಮುಸಲ್ಮಾನರ ವಿರೋಧ ಸಂಘದಲ್ಲಿ ನಾವು ಯಾವತ್ತೂ ಏನು ಹೇಳಿಲ್ಲ. ರಾಷ್ಟ್ರೀಯತೆ ಹೇಳಿದರೆ, ಹಿಂದೂ ಸಮಾಜ ಸಂಘಟನೆ ಹೇಳಿದರೆ, ನಮ್ಮ ದೇಶ ಜಗತ್ತಿನಲ್ಲಿ ಭಾರತ ಮತ್ತೆ ವೈಭವ ಸ್ಥಿತಿಗೆ ಹೋಗಬೇಕು, ಜಗತ್ತಿನ ಎಲ್ಲ ಜನ ಸಂತೋಷ ಆಗಿರಬೇಕು ಅಂತ ಆಗಬೇಕು. ಇದು ಕಮ್ಮಿನಲ್ಲ. ಇದು ಒನ್ ಆಫ್ ದಿ ಗ್ರೇಟೆಸ್ಟ್ ಆರ್ಗನೈಸೇಷನ್ಸ್, ಮೋಸ್ಟ್ ಸೇಕ್ರೆಡ್ ಆರ್ಗನೈಸೇಷನ್. ನಾನು ಹೇಳ್ತೀನಿ, ಇದು ಆಧ್ಯಾತ್ಮಿಕ ದೃಷ್ಟಿಯಿಂದ ಸಂಘ, ಆಧ್ಯಾತ್ಮಿಕ ಸಂಘಟನೆ ಅಂತ ನನ್ನ ಸ್ವಂತ ಅಭಿಪ್ರಾಯ. ಅದು ಯಾಕೆಂದರೆ ಇಲ್ಲಿ ಯಾರು ನಾನು ಅನ್ನೋ ಪ್ರಶ್ನೆನೇ ಇಲ್ಲ. ಇಲ್ಲಿ ಯಾರು ಯಾವ ಜಾತಿ ಅಂತ ಕೇಳೋದ ನಾವು ಸಂಘದಲ್ಲಿ ಯಾವ ಜಾತಿ ಅಂತ ಗೊತ್ತಿಲ್ಲ ಯಾರಿಗೂ. ಎಷ್ಟೋ ಸೇರಿ ನಮ್ಮ ಜೊತೆಗಿದ್ದು ಅವರು ಇಂಥ ಜಾತಿ ಸೇರ್ತಂತ ಯಾವಾರು ಅವರು ಉಚ್ಚಾರಣೆ ಮಾಡಿದ್ರೆ ನಮಗೆ ಗೊತ್ತಾಗಬೇಕು ಹೊರತು ಸಂಘದಲ್ಲಿ ಯಾರನ್ನೂ ಜಾತಿ ಕೇಳೋದಿಲ್ಲ. ಸೊ ಸರ್ವೇ ಜನ ಸುಖಿಲ ಅಂತ ಹೇಳೋಂಥ ಸಂಘ ಕಮ್ಮಿದಲಾಗುತ್ತಾ? ಕಮ್ಮಿದರ ಭಾವನೆ ಇದು. ಸರ್, ನನ್ನ ಕೊನೆಯ ಪ್ರಶ್ನೆ ಏನೆಂದರೆ, ನೀವು ಇವಾಗಿನ ಯುವಜನತೆಗೆ ಕೊಡುವ ಸಂದೇಶವೇನು ಬಗ್ಗೆ ಹೇಳ್ತೀನಿ ನೋಡಿ. ಡಾಕ್ಟರ್ ಹೆಡಿಯವರು ಯೋಚನೆ ಮಾಡಿದ್ರು, ಸ್ವತಂತ್ರ ಬಂದ ನಂತರ ನಾವೇನಾದ್ರು ದೇಶ ಪ್ರೇಮ ದೇಶದಲ್ಲಿ ಬೆಳೆಸೋದೇ ಇದ್ದರೆ ಸ್ವತಂತ್ರ ಕಳ್ಕೊತೀವಿ ಅನ್ನೋ ಪರಿಸ್ಥಿತಿ ಬಂದಿತ್ತು. ಇವತ್ತು ಕೂಡ ನಮ್ಮ ದೇಶದಲ್ಲಿ ಇದೊಂದು ರಾಷ್ಟ್ರ ಅಂತ ಒಪ್ಪಳಕ್ಕೆ ತಯಾರಿಲ್ಲದೆ ಇರೋ ಜನ ಇದ್ದಾರೆ. ಇದರ ಧರ್ಮದ ಬಗ್ಗೆ ಅವಹೇಳನ ಮಾಡೋ ಜನ ಇದ್ದಾರೆ. ಇಲ್ಲಿ ಮೂಲ ಪುರುಷರ ಬಗ್ಗೆ ಅವಹೇಳನ ಮಾಡುತ್ತಿದೆ. ನಾವು ಸ್ವತಂತ್ರ ಬಂದು 70 ವರ್ಷ ರಾಮ ಜನ್ಮಭೂಮಿ ಕಟ್ಟಬೇಕಾದ್ರೆ ಇಲ್ಲಿವರೆಗೆ BJP ಸರ್ಕಾರ ಬರೋಕ್ಕಾಯ್ತು. ಕೋರ್ಟ್ ಮೂಲಕನೇ ತೊಗೊಂಡಿದ್ದೀವಿ, ದಾಖಲೆ ಕೊಟ್ಟು. BJP ಸರ್ಕಾರ ಇತ್ತು ಅಂತ ಆರ್ಡರ್ ಮಾಡಿ ತೊಗೊಂಡಿಲ್ಲ, ನಾವು ಕೋರ್ಟ್ ಮೂಲಕನೇ ತೊಗೊಂಡಿದ್ದೀವಿ. ಕಾನೂನಿಗೆ ಬದ್ಧವಾಗಿರೋ ಸಂಘಟನೆ ಇದು. ಕಾನೂನು ಬದ್ಧವಾಗಿ ಕೆಲಸ ಮಾಡ್ತಾಯಿದ್ವಿ ನಾವು. ಸಂಘದ ಪ್ರಸ್ತುತಿ ಎಷ್ಟಿದೆ ಇವತ್ತು ದೇಶಕ್ಕೆ ದೊಡ್ಡ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಮ್ಮ 70 ವರ್ಷದ ಸ್ವತಂತ್ರ ನಂತರ ಬಂದಂಥ ಸರ್ಕಾರಗಳಲ್ಲಿ ಜನಕ್ಕೆ 70 ವರ್ಷದಲ್ಲಿ ಏನು ಕೆಲಸ ಆಗಬೇಕಾಗಿತ್ತು, ಈ ರಾಷ್ಟ್ರದಲ್ಲಿ ಒಂದು ಭವ್ಯ ರಾಷ್ಟ್ರ ನಿರ್ಮಾಣ ಬೇಕಾಗಿತ್ತು, ಆಗಿಲ್ಲ. ಇವತ್ತು ಅನೇಕ ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲ, ಅನೇಕ ರಸ್ತೆಗಳಿಲ್ಲ. ಕರಪ್ಷನ್ ಹಣ ಮಾಡೋದೇ ಎಲ್ಲರಿಗೂ ಮೂಲ ದೇಶ. ರಾಜಕೀಯ ನಾಯಕರು ಕೂಡ ಹಣ ಮಾಡೋಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ. ಇಟ್ ಇಸ್ ಬಿಕಮ್ ಬಿಸ್ನೆಸ್. ರಾಜಕೀಯ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ದುಃಖ ಆಗುತ್ತೆ ನಮಗೆ. ಕಾರಣ ಏನು ಅಂದರೆ ವ್ಯಕ್ತಿ ನಿರ್ಮಾಣ ಆಗಿಲ್ಲ. 130 ಕೋಟಿ ಜೊತೆಲಿ ಯಾರ್ಯಾರು ಬರ್ತಾರೆ, ಯಾವ ವ್ಯಕ್ತಿ ಆಗ್ತಾರೆ, ಯಾರು ಮಿನಿಟ್ ಆಗ್ತಾರೆ. ಡೆಮೋಕ್ರಸಿ ವೋಟರ್ಸ್ ಎಲ್ಲರೂ ಇರೋದ್ರಿಂದ ಆಗ್ತಾರೆ. ಸಹಜ ಅದು. ಯಾಕಂದರೆ ಜನ ತಯಾರು ಮಾಡೋರು ಯಾರು? ನನಗೆ ಅನೇಕ ಅನಿಸುತ್ತೆ, ನಾಳೆ ಬೆಳಗ್ಗೆ ಈ ದೇಶದಲ್ಲಿ ಒಂದು ತೀರ್ಮಾನ ತಗೋತಾರೆ, ರಾಷ್ಟ್ರ ಅಧ್ಯಕ್ಷರು ಯಾರಾದರೂ ಒಂದು ಸುಪ್ರೀಂ ಕೋರ್ಟ್ ತಗೋತ್ತೆ, ಎಲೆಕ್ಷನ್ ಬೇಡಪ್ಪ, ಪ್ರಾಮಾಣಿಕರಾಗಿರೋಂಥ ವ್ಯಕ್ತಿಗಳನ್ನ ಎಲ್ಲ ಸ್ಥಳಗಳು ನಾಮಿನೇಟ್ ಮಾಡಿಬಿಡ್ರಿ. ಗ್ರಾಮ ಪಂಚಾಯಿತಿ ಅಂತ ಹಿಡಿದು ಪಾರ್ಲಿಮೆಂಟ್ವರೆಗೆ ಎಲ್ಲರೂ ಪ್ರಾಮಾಣಿಕರಾಗಿರೋಂಥ ಜನ ನೀವು ಆರಿಸ್ಬಿಡಿ, ಎಲೆಕ್ಷನ್ ಮಾಡಬೇಡಿ ಅಂದರೆ ಯಾರಿಗೂ ಆಗಲ್ಲ. ಈ ಪ್ರಶ್ನೆ ಪ್ರೆಸ್ನವ್ರಿಗೆ ನಾನು ಕೇಳಿದೆ. ಒಂದು ತಾಲೂಕು ಗ್ರಾಮ ಪಂಚಾಯತ್ 18 ಜನನ ಪ್ರಾಮಾಣಿಕ ಅಳತೆ ಇದೆ ಅಂದು ಮನುಷ್ಯ ಅಂಥ ಅಳತೆ ತೊಗೊಂಡ್ರಲ್ಲಿ 18 ಜನ ಮಾಡೋಕ್ಕಾಗತ್ತಾ, ನಿಮ್ಮನ್ನು ಪರ್ಮಿಷನ್ ಕೊಡ್ತೀನಿ ಅಂತ ಕೇಳಿದೆ. ಆ ಪ್ರೆಸ್ಸಿನ ಮನುಷ್ಯ ಹೇಳಿದ ನನಗೆ,
ಸಾಧ್ಯ ಅಲ್ಲ, ಒಬ್ಬರು ಸಿಗಲ್ಲ ಅಂತ. ಅಂದರೆ ಒಬ್ಬ ಪ್ರಾಮಾಣಿಕ ಸಿಗಲ್ಲ ಅಂತ ಕಲ್ಪನೆ ಈ ದೇಶದಲ್ಲಿದೆ ಅಂದರೆ ಇದು ಎಂಥ ದೌರ್ಭಾಗ್ಯ ಇದು. ಎದೆ ತಟ್ಟಿ ಹೇಳ್ತೀವಿ ನಾವು ಇವತ್ತು, RSS ವಿಲ್ ಸಪ್ಲೈ ದ ಪೀಪಲ್, ನಾವು ಕೊಡಬಲ್ಲ ವಿಚಾರಗಳು ಪ್ರಾಮಾಣಿಕ. ಇದು ನಮಗೆ ದೇಶ ಮೊದಲು, ದೇಶ ಮೊದಲು, ದೇಶ ಆಯಿತು ನಾವಿರ್ತೀವಿ. ಈ ಪಾಠದ ಸಂಘದಲ್ಲಿ ನಾವು ಆಟ ಆಡ್ತಾ ಜಾತೀಯತೆ ಎಲ್ಲ ಮರೆತು ಕಬಡ್ಡಿ, ಖೋಖೋ ಈ ರೀತಿ ಆಟ ಆಡ್ತೀವಿ. ಶಿವಾಜಿ ಮಹಾರಾಜ ಹೇಗೆ ಕಟ್ಟಿದ, ಮಾಳಿಗರನ್ನ ಕಾಡು ಜನಗಳನ್ನು ಕಟ್ಟಿ ಸೈನ್ಯ ಕಟ್ಟಿ ರಾಜ್ಯ ಕಟ್ಟಿದ, ಅವನು ಇದೇ ಆಧಾರ ಇತ್ತು. ಈ ಆಧಾರದ ಮೇಲೆ ಶ್ರೀರಾಮಚಂದ್ರ ಅನುಭವಿಸ್ತೆಲ್ಲ ಹೇಳ್ತಾರೆ, ಅವನು ಹೇಗೆ ರಾವಣನ ಗೆದ್ದ ಅಂದರೆ ಕತ್ತಿಗಳನ್ನು ಇಟ್ಕೊಂಡು ಸೈನ್ಯ ಕಟ್ಟಿದವನು. ಸಾಮಾನ್ಯ ಜನರಿಗೆ ಇದನ್ನು ಮಾಡಿದ್ದು ಸಂಘ. ಅದೇ ಆಟಗಳು ಅದೇ ರೀತಿ ಹಿಂದೂ ಪತ್ತಿ ನಮ್ಮ ದೇಶ ಆಟ ಆಡ್ತಾ ನಾವು ಕಟ್ಟಿದ್ದು ಸಂಘ. ಇವತ್ತು ಸಂಘಕ್ಕೆ ಅನಿಸಿ ನಾವು 106 ಜನ ಕೊಡಬಾರ ದೇಶ ಕಾಯಕೋಸ ಅಂತ. ಇವತ್ತು ನಾನು ಹೇಳ್ತೀನಿ, ನಮ್ಮ ತರತಂಗಕ್ಕೆ ಕರೆ ಕೊಟ್ಟರೆ, ರಂಗನಾಥ್ ನೀನು ಪ್ರಾಣ ಕೊಡಬೇಕು ಸಂಘಕ್ಕೆ ಅಂದರೆ ರೆಡಿ ಇದ್ದೀನಿ ನಾನು, ಈ ವಯಸ್ಸು ರೆಡಿ ಇದ್ದೀನಿ. ಇಂಥ ಕಾರ್ಯಕ್ರಮ ಮತ್ತು ಇವತ್ತಿನ ಪರಿಸ್ಥಿತಿ ಇಂಥ ಪ್ರಾಮಾಣಿಕ ಜನ ಬೇಕು. ಆ ಪ್ರಾಮಾಣಿಕತೆಯನ್ನು ಕಲ್ಸ್ಕೊಡೋದು. ಇವತ್ತಿನ ಯುವ ಜನ ಏನಿದ್ದಾರೆ ಇವರಿಗೆ ಈ ಪ್ರಾಮಾಣಿಕತೆ ಇದೆ. ಹಿಂದೆ ಒಂದು ಕಾಲದಲ್ಲಿ ನನಗನ್ಸಿತ್ತು, ಇವತ್ತು 40 ವರ್ಷ ಕೆಳಗಡೆ ಹೆಣ್ಣುಮಕ್ಕಳು ಪ್ರಾಮಾಣಿಕತೆ ಈ ದೇಶದಲ್ಲಿ ಇದ್ದ. ಮತ್ತು IAS ಆಫೀಸರ್ ಅಂತ ಆಫೀಸರ್ಗಳು ಪ್ರಾಮಾಣಿಕತೆ ಇದ್ದರು ನಮ್ಮ ಕಾಲದಲ್ಲಿ, ನಾನು ನೋಡಿದಂಗೆ ಇದ್ದರು. ಇವತ್ತಿಲ್ಲ. ಕಾರಣ ಇಟ್ಟೆ, ದೇಶ ಮೊದಲು, ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನೋ ಭಾವನೆ ಇಲ್ಲದೇ ಇದ್ದರಿಂದ ಹಣ ಮಾಡೋ ಭಾವನೆ ಎಲ್ರಿಗೂ ಬಂದಿದೆ, ಅಧಿಕಾರ ಮಾಡೋ ಬಂದಿದೆ. ಅಧಿಕಾರ ಮತ್ತು ಹಣದ ಆಸೆಯಿಂದ ವ್ಯವಹಾರ ನಡೀತಾ ಇದೆ. ಈ ಸಂದರ್ಭದಲ್ಲಿ ತರುಣರು ಗೊತ್ತಿದ್ದಾರೆ, ಅವ್ರು ನಿಂತಾರೆ. ಇವತ್ತು ಮೋದಿ ಅಕಸ್ಮಾತ್ ಎಲೆಕ್ಟ್ ಆಗಿದ್ದಾರೆ, ತರುಣರಿಂದ ಬರೀತಾರೆ ನಮೋ ಟೀಮ್ ಅಂತ ಮಾಡಿ ಅವರವರ ಎಲ್ಲ ಕಡೆ ಮಾಡಿ ಮೋದಿ ಬೆಂಬಲ ಕೊಟ್ಟರು. ಇವತ್ತು ದೇಶದಲ್ಲಿ ತುಂಬ ಬದಲಾವಣೆ ಆಗ್ತಾ ಇದೆ. ಸರ್ಕಾರ ಒಳ್ಳೆಯದಿದೆ. ಸೆಂಟ್ರಲ್ ಗೌರ್ಮೆಂಟ್ ಕರಪ್ಟ್ ಅಂತ ತೋರಿಸ್ತಿರ್ತೇವೆ, ಇವತ್ತು ಸಿಗಲ್ಲ. ಈ ರೀತಿ ಜನ ದೇಶ ಎಲ್ಲ ಕಡೆ ಆಗಬೇಕು. ಇದಕ್ಕೆ ಇನ್ನೂ ಸಂಘಕ್ಕೆ ನಾಳೆ ಬೆಳಗ್ಗೆ ಸಂಘ ನಿಂತೋಗಲ್ಲ. ಸಂಘ ಇಟ್ಟಿದೆ ಕಂಟಿನ್ಯೂಸ್ ಪರ್ಸನ್. ಎಲ್ಲಿಯವರೆಗೆ ಸಮಾಜ ತನ್ನ ತಾನೇ ನಡೆಸ್ಕೊಂಡು ಹೋಗುತ್ತೆ ಸಮಾಜನ. ನಾವು ಪ್ರಶ್ನೆ ಒಬ್ಬರನ್ನ ಕೇಳಿದ್ದಾನೆ, ಸಂಘದ ಹಿರಿಯ ಪ್ರಚಾರಕನ. ಅವ್ರು ಹೇಳೋದು ಸಂಘದ ಅವಶ್ಯಕತೆ ಎಲ್ಲಿವರೆಗೆ ಅಂದರೆ ಎಲ್ಲಿಯವರೆಗೆ ಸಮಾಜ ತನ್ನ ತಾನೇ ತಯಾರು ಮಾಡ್ಕೊಳುತ್ತೆ. ಜನನೇ ಎಲ್ಲ ತೀರ್ಮಾನ ಮಾಡ್ತಾರೆ, ಅವರಿಗೆ ಇದೆಲ್ಲ ಇದೆ. ಅಂಥ ಒಂದು ಕಾಲ ಬಂದರೆ ಸಂಘದ ಅವಶ್ಯಕತೆ ಇಲ್ಲ. ಬೇರೆ ಅನೇಕ ದೇಶಗಳಲ್ಲಿ ಸಂಘದ ಇಲ್ಲ. ಡೆನ್ಮಾರ್ಕ್ ಒಂದು ಪ್ರದೇಶದ ಒಂದು ಪ್ರಶ್ನೆ ಉದಾಹರಣೆ ನಾನು ಹೇಳ್ತೀನಿ ಅಂತಂಥದ್ದು. ಡೆನ್ಮಾರ್ಕ್ನಲ್ಲಿ ಒಬ್ಬ ಅಮೇರಿಕನ್ನು ಜಟ್ಟಾಗಿದ್ದ ಒಂದು ಮನೆಯೊಳಗಡೆ. ಅವನು ಇವನ್ನ ಗೆಸ್ಟು ಆ ಮನೆಯ ಗೆಸ್ಟನ್ನ ಪೋಸ್ಟನ್ನ ಕೇಳ್ದ. 2ನೇ ಮಹಾಯುದ್ಧದಲ್ಲಿ ಹಿಟ್ಲರು ಡೆನ್ಮಾರ್ಕ್ ಯಾಕೆ ಅಟ್ಯಾಕ್ ಮಾಡಲಿಲ್ಲ ಅಂತ. ಇಟ್ ಸೀಮ್ಸ್ ಡೆನ್ಮಾರ್ಕ್ನ ಬಳಸ್ಕೊಂಡು ಹೋದ ಅಂತ ಅದನ್ನು ಕೇಳಿದ್ದೀನಿ ನಾನು. ಯಾಕೆ ಅಂದರೆ ಆ ಹುಡುಗ ಅವನು ಹೇಳ್ತಾನೆ, ಯಾಕೆ ಅಂದರೆ ಹೇಳ್ತೀನಿ ಸ್ವಲ್ಪ ಇರೋ ಅಂತೇಳಿ. ಅವನು ಈ ಎಂಟರ್ಸ್ ಇಸ್ ರೂಮ್ ವಿತಿನ್ 3-4-5 ಮಿನಿಟ್ಸ್ನಲ್ಲಿ ಈ ಕಂಪ್ಲೀಟ್ ಮಿಲಿಟರಿ ಯೂನಿಫಾರ್ಮ್ ಮಾಡಿ 10 ಗನ್ ಇಸ್ ಹ್ಯಾಂಡ್. ನಮ್ಮ ದೇಶ 5 ನಿಮಿಷದಲ್ಲಿ ವರ್ಲ್ಡ್ ವಾರ್ ರೆಡಿ ಎದುರಿಸಗಳಿದೆ. ಅದಕ್ಕೆ ನಮ್ಮ ತಂಟೆ ಇಲ್ಲಿನ ಎಲ್ಲರೂ ಸೈನಿಕರೇ. ಉದಾಹರಣೆ ಇಸ್ರೇಲ್ ಆಲ್ಸೋ ಅನದರ್ ಅಂತ ಅಷ್ಟು ಹಂಬಲ ಆದಾಗ ಅದು ಅವಶ್ಯಕತೆ ಇಲ್ಲ. ಅವತ್ತು ಎಲ್ಲಿವರೆಗೂ ಆಗಲ್ಲ, ಅಲ್ಲಿವರೆಗೆ ಸಂಘ ಇದ್ದೇ ಇರಬೇಕು. ಸಂಘ ತಯಾರು ಮಾಡ್ತಿರ್ಬೇಕು. ಸಂಘ ಒಂದು ಸ್ಕೂಲ್ದಲ್ಲಿ ನಾನು ಆಲ್ವೇಸ್ ಐ ವಿಲ್ ಟೆಲಿಂಗ್ ಸಂಘ ಯೂನಿವರ್ಸಿಟಿ ವೇರ್ ಹೌ ಟು ಲಿವ್ ಈಸ್ ನಾಟ್ ದಿ ಓನ್ಲಿ ಥಿಂಗ್ ವಿ ಟೀಚ್, ಹೌ ಟು ಲಿವ್ ವಿತ್ ರೆಸ್ಪೆಕ್ಟ್. ಜೀವನ ಹೇಗೆ ಬದುಕಬೇಕು ಅನ್ನೋದು ಹೇಳ್ಕೊಡ್ತೀವಿ ಸಂಘದಲ್ಲಿ. ದೇಶ ಮೊದಲು ಅನ್ನೋದನ್ನು ಸಂಘ ಹೇಳ್ಕೊಡುತ್ತೆ. ಅಲ್ಲಿ ನಾವು ಜೀವನ ಹೆಂಗೆ ಮಾಡಬೇಕು, ನಮ್ಮ ಜೀವನಕ್ಕೆ ಏನು ಬೇಕು, ಸಂಪಾದನೆ ಮಾಡೋಕ್ಕೆ ಏನು ಬೇಕು ಅನ್ನೋದನ್ನು ಕಾಲೇಜ್ ಸ್ಕೂಲಲ್ಲಿ ಹೇಳ್ಕೊಡ್ತೇವೆ. ಇವತ್ತು ಸಂಘ ನಾವು ದೇಶ ಹೇಗೆ ಬದುಕಬೇಕು, ನಾವೆಲ್ಲ ನಮ್ಮ ಸಮಾಜ ಹೇಗೆ ಬದುಕಬೇಕು, ರಾಷ್ಟ್ರ ಹೇಗೆ ಬದುಕಬೇಕು ಅನ್ನೋದನ್ನು ಸಂಘ ಹೇಳ್ಕೊಡುತ್ತೆ. ಅದು ಆ ಸ್ಕೂಲ್ ಅದು ಕಲಿತ್ರೆ ಈ ಸ್ಕೂಲ್ ಇದನ್ನು ಕಲಿಬೇಕು ನೀವು. ಇದೆರಡೂ ಕಲಿತಾಗ ನಮ್ಮ ಮನೆಯೂ ಇಂಪಾರ್ಟೆಂಟು, ಜೀವನವೂ ಇಂಪಾರ್ಟೆಂಟು, ನಮ್ಮ ಸಂಸಾರನೂ ಇಂಪಾರ್ಟೆಂಟು. ವರ್ಲ್ಡ್ ನಮ್ಮ ಸಿಸ್ಟಮ್ ಆಫ್ ಫ್ಯಾಮಿಲಿ ಲೈಫ್ ಇಸ್ ಪ್ರೈಡ್ ಇನ್ ದಿ ಹೋಲ್ ವರ್ಲ್ಡ್. ಐ ಆಮ್ ಆಲ್ಸೋ ಪ್ರೌಡ್ ಆಫ್ ಇಟ್. ಬಟ್ ಅಲಾಂಗ್ ವಿತ್ ದಟ್ ಯು ಶುಡ್ ಬಿ ಲೈಕ್ ಪೀಪಲ್ ಲೈಕ್ ಡೆನ್ಮಾರ್ಕರ್, ಇಸ್ರೇಲೀಸ್. But be proud of our nation, but be strong. That is what is happening today. I feel at the age of 82, I see a great future for the country. I want to live to see these days. The RSS become 100 years. That is 2025 RSS 100 ವರ್ಷ ಆಗುತ್ತೆ.
100 ವರ್ಷದೊತ್ತಿಗೆ ಅದನ್ನು ನಾನು ನೋಡಬೇಕು ಹಾಗೆ ಅಂಥ ಒಂದು ಭಾರತ ನೋಡಿದ್ರು. ನಿಮ್ಮ ಅಮೂಲ್ಯವಾದ ಸಮಯ ಹಾಗೂ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ.